ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸುತ್ತುವರೆದು ಕೈವಶ ರಣತಂತ್ರ, ಶರಣಾಗತಿ ಸಂಧಾನ ಸೂತ್ರ. ಟಾರ್ಗೆಟ್ ಉಕ್ರೇನ್ ಆರ್ಮಿ. ಹೇಗಿದೆ ಪುಟಿನ್ ಆರ್ಭಟ? ಅಮೆರಿಕ ಸೈಲೆಂಟ್ ಯಾಕೆ? ಹೇಗಿದೆ ಉಕ್ರೇನ್ನ ಈ ಕ್ಷಣ? ಇದು ರಷ್ಯಾ ಉಕ್ರೇನ್ ವಾರ್ ಸ್ಟೋರಿ. ಉಕ್ರೇನ್ ರಾಜಧಾನಿ ಕೀವ್ ಸಿಟಿ ಸಮೀಪಕ್ಕೆ ರಷ್ಯನ್ ಸೈನಿಕರ ದಂಡು ಹೋಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಷ್ಯಾ ಕೈವಶ ಮಾಡಿಕೊಳ್ಳುತ್ತೆ ಕೀವ್ ನಗರವನ್ನ. ಕೀವ್ನತ್ತ ದಂಡೆತ್ತಿ ಬರ್ತಾ ಇದೆ ರಷ್ಯಾ ಸೇನಾಪಡೆ. ಇನ್ನೊಂದ್ ಕಡೆ ಪ್ರತಿರೋಧವನ್ನ ಒಡ್ಡೋ ನಿಟ್ಟಿನಲ್ಲಿ ಉಕ್ರೇನ್ ಕೂಡ ಆ ಬ್ರಿಡ್ಜ್ ಅನ್ನ ಬ್ಲಾಸ್ಟ್ ಮಾಡಿದೆ. ರಷ್ಯಾ ಸೈನಿಕರು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಹೇಳಿ. ಆದರೆ ರಷ್ಯಾ ಸೈನಿಕರು, ಆ ಸೇನಾಪಡೆ ಏನಿದೆ 10 ಪಟ್ಟು ಹೆಚ್ಚು ಪ್ರಬಲವಾಗಿದೆ ಉಕ್ರೇನ್ಗಿಂತ. ಹಾಗಾಗಿ ಈಗ ಟ್ಯಾಂಕರ್ಗಳೊಂದಿಗೆ ಉಕ್ರೇನ್ ರಾಜಧಾನಿಯತ್ತ ರಷ್ಯಾ ಸೈನಿಕರು ಮುನ್ನುಗ್ಗಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೀವ್ ಸಿಟಿಯನ್ನ ಕೈವಶ ಮಾಡಿಕೊಳ್ತಾರೆ. ಉಕ್ರೇನ್ನ 18 ಯುದ್ಧ ಟ್ಯಾಂಕರ್ಗಳನ್ನ ಆಲ್ರೆಡಿ ರಷ್ಯಾ ಹೊಡೆದುರುಳಿಸಿದ್ದಾಗಿದೆ. ಸೇನಾ ವಾಹನಗಳು, 5 ಅಟ್ಯಾಕ್ ಬೋಟ್ಗಳನ್ನು ಕೂಡ ರಷ್ಯಾ ತನ್ನ ವಶಕ್ಕೆ ಪಡ್ಕೊಂಡಿದೆ. ಈಗ ರಷ್ಯಾ ಕೇಳ್ತಿರೋದೇನು? ನೀವು ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ತ್ಯಜಿಸಿ ಮಾತುಕತೆಗೆ ಬರೋದಾದ್ರೆ ಸಂಧಾನಕ್ಕೆ ರೆಡಿ ಅಂತ. ಆದ್ರೆ ಈಗ ತಮ್ಮ ಪ್ರಯತ್ನ ಎಷ್ಟಿದೆ, ತಮ್ಮ ಕೆಪಾಸಿಟಿ ಎಷ್ಟಿದೆ, ಅಲ್ಲಿ ತನಕ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಉಕ್ರೇನ್ ಘೋಷಣೆಯನ್ನ ಮಾಡ್ಕೊಂಡಿದೆ. ಸೊ ಇವತ್ತು ಕೂಡ ದಾಳಿ ಮುಂದುವರೆದಿದೆ. ಇವತ್ತು ಕೂಡ ಕೀವ್ ಸಿಟಿಯನ್ನ ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ರಷ್ಯಾ ಆ ತಯಾರಿಗಳನ್ನ ನಡೆಸಿ ಈಗ ಮುನ್ನುಗ್ಗಿ ಹೋಗ್ತಾ ಇದೆ. ಉಕ್ರೇನ್ನ 18 ಯುದ್ಧ ಟ್ಯಾಂಕರ್ಗಳನ್ನ ಈಗ ಅವರು ತಮ್ಮ ಕೈವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಕೆಲ ಗಂಟೆಗಳಲ್ಲೇ ಕ್ಯಾಪಿಟಲ್ ಸಿಟಿ ಅಂದ್ರೆ ಉಕ್ರೇನ್ನ ರಾಜಧಾನಿಯನ್ನ ಕೈವಶ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ರಷ್ಯಾ ಮುನ್ನುಗ್ಗಿ ಹೋಗ್ತಾ ಇದೆ. ನೋಡಿ, ಆ ಬ್ಲಾಸ್ಟ್ ಆಗುವಂತ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇವಾಗ ಕಂಡಲ್ಲಿ ಬ್ಲಾಸ್ಟ್ ಆಗ್ತಿದೆ. ನಿನ್ನೆಯಿಂದಲೂ ಕೂಡ ಕ್ಷಿಪಣಿ ದಾಳಿ, ಯಾವಾಗ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಗೊತ್ತಾಗ್ತಾ ಇಲ್ಲ. ಯುದ್ಧ ಟ್ಯಾಂಕರ್ಗಳು ಉಕ್ರೇನ್ ಬಳಿಯಲ್ಲಿ ಎಷ್ಟಿದೆ ಅವ್ರು ಮ್ಯಾಕ್ಸಿಮಮ್ ಅದನ್ನೆಲ್ಲ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಆದರೆ ರಷ್ಯಾದ ಹತ್ರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ, ಜೊತೆಗೆ ಶಸ್ತ್ರಾಸ್ತ್ರಗಳಿದೆ. ಯುದ್ಧ ಟ್ಯಾಂಕರ್ ಉಕ್ರೇನ್ಗಿಂತ 10 ಪಟ್ಟು ಜಾಸ್ತಿ ಅವ್ರ ಹತ್ರ ಇರೋದ್ರಿಂದ ಇವ್ರು ಹೇಳ್ತಿರೋದು ತಮ್ಮ ಸಾಮರ್ಥ್ಯ ಎಷ್ಟಿದೆ, ನಮ್ಗೆ ಯಾರು ಸಪೋರ್ಟಿಗೆ ಬರಲಿ ಬಿಡ್ಲಿ, ನಮ್ಮ ಸಾಮರ್ಥ್ಯ ಎಲ್ಲಿ ತನಕ ಇರುತ್ತೆ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ. ರಷ್ಯಾದವ್ರು ಹೇಳ್ತಿರೋದು ನೀವು ಶಸ್ತ್ರಾಸ್ತ್ರ ತ್ಯಜಿಸಿ ಬನ್ನಿ, ನಾವು ಮಾತುಕತೆಗೆ ರೆಡಿ ಇದ್ದೀವಿ. Australia can do more. Australia can do more. They will be fighting until the very end. This is what Russia does not understand right now. Please do your bit as well. What do we want? We want sanctions from hell now. Eller sonte på mungan Biklimin sikunata pom kaplan Kadece sit i majen telefon Eller sonte på mungan ಕಡೆ ಯುದ್ಧ ಟ್ಯಾಂಕರ್ಗಳು ನೋಡಿ ಹೆಂಗೆ ನಗರದಲ್ಲೆಲ್ಲ ಓಡಾಡ್ತಾ ಇದೆ. ಇನ್ನೊಂದು ಕಡೆ ಸೈನಿಕರು, ಗೊತ್ತಿಲ್ಲ ಉಕ್ರೇನ್ ನಲ್ಲಿ ಯಾವ ಪರಿಸ್ಥಿತಿ ಇದೆ, ನಮ್ಮ ಪ್ರಾಣ ಉಳಿಯುತ್ತಾ ಇಲ್ವಾ ಸೈನಿಕರದ್ದು. ಅವ್ರ ಕುಟುಂಬಸ್ಥರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ವಿಜುವಲ್ಸ್, ಈ ಫುಟೇಜ್ಗಳು ಸಾಕಷ್ಟು ಮನ ಮುಟ್ತಾ ಇದೆ, ಮನ ಮಿಡಿತಾ ಇದೆ. ಸಹಜವಾಗಿ ತುಂಬಾ ಜನ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಸೇನೆಗೆ ಹೋಗ್ಬೇಕು ತಂದೆ, ಅದಕ್ಕೂ ಮುಂಚೆ ಮಗಳನ್ನ ಹೆಂಗ್ ಮುದ್ದಾಡ್ತಾ ಇದ್ದಾರೆ. ಮತ್ತೆ ಹೆಂಡತಿಗೆ ಒಂದು ಧೈರ್ಯ ತುಂಬೋ ಕೆಲಸವನ್ನು ಕೂಡ ಅಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದಂತ ಸೈನಿಕ ಮಾಡ್ತಾ ಇದ್ದಾರೆ. ನಿಜಕ್ಕೂ ದುಃಖ ಆಗುತ್ತೆ. ಬಟ್ ದೇಶವನ್ನ ಅವ್ರು ಉಳಿಸ್ಕೊಳ್ಬೇಕಲ್ಲ, ಸೇನೆಗೆ ಸೇರಿದ ಮೇಲೆ ಅವ್ರ ಜವಾಬ್ದಾರಿ ಅಲ್ವಾ. ಹಾಗಾಗಿ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ತನ್ನ ದೇಶ ರಕ್ಷಣೆ ಮುಖ್ಯ. ತನ್ನ ಕುಟುಂಬಕ್ಕಿಂತ ದೇಶವೇ ಕುಟುಂಬ. ಇನ್ನೊಂದ್ ಕಡೆ ನವಜಾತ ಶಿಶುಗಳು ನೋಡಿ, ಆಗ್ತಾನೆ ಜನಿಸಿರುವಂತ ಶಿಶುಗಳು ಈಗ ಆ ಶೆಲ್ಟರ್ ಹೌಸ್ ನಲ್ಲಿ ಅಂತಂದ್ರೆ ಈ ಬಂಕರ್ಗಳಲ್ಲಿ ಆಶ್ರಯವನ್ನ ಪಡ್ಕೊಂಡಿವೆ. ಪಾಪ ಅವು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು, ಮನೆಯಲ್ಲಿ ನವಜಾತ ಶಿಶುಗಳಿಗೆ ಆರೈಕೆ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಪರಿಸ್ಥಿತಿ, ಅಲ್ಲಿ ಹಾಸ್ಪಿಟಲ್ ಇದ್ರೆ ಅದು ಸೇಫ್ ಅಲ್ಲ. ಹಾಗಾಗಿ ಹುಟ್ಟಿದ ತಕ್ಷಣ ಮಕ್ಕಳನ್ನ ಈ ತರ ಶೆಲ್ಟರ್ ಹೌಸ್ಗೆ ಶಿಫ್ಟ್ ಮಾಡಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಶಿಫ್ಟ್ ಆರಂಭ ಆಗಿದೆ. 40 ಭಾರತೀಯ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ತಯಾರಿಗಳಾಗಿದೆ. ಡೆನ್ಲೋ ಹಾಲಿಟ್ ಸ್ಕೈ ಮೆಡಿಕಲ್ ವಿವಿಯಿಂದ ಅವ್ರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ. ಬಸ್ ಮೂಲಕ ಏರ್ ಬೇಸ್ಗೆ ಅವರನ್ನ ಸ್ಥಳಾಂತರ ಮಾಡಿದ್ದಾರೆ. ಉಕ್ರೇನಿಂದ ಪೋಲ್ಯಾಂಡ್ ಮೂಲಕ ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ತಯಾರಿ ಆಗಿರೋದು. ಈಗ ಭಾರತೀಯರು ಹೊರಟಂತ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ.
ಈಗ ಉಕ್ರೇನ್ ನಲ್ಲಿರುವಂತ ಏರ್ ಬೇಸ್ ಮೇಲೆ ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳ ಮೇಲೆ ದಾಳಿಯನ್ನ ನಿರಂತರವಾಗಿ ರಷ್ಯಾ ಮಾಡಿರೋದ್ರಿಂದ ಅದೆಲ್ಲವೂ ನಾಶ ಆಗ್ಬಿಟ್ಟಿದೆ. ಅಲ್ಲಿಂದ ಹೊರಡೋಕ್ ಸಾಧ್ಯ ಇಲ್ಲ. ಹಾಗಾಗಿ ಉಕ್ರೇನ್ ನಲ್ಲಿರುವಂತ ಸ್ಟೂಡೆಂಟ್ಸ್ಗಳನ್ನ ಪೋಲೆಂಡ್ಗೆ ಬೈ ರೋಡ್ ಕರ್ಕೊಂಡ್ಬಂದು, ರಸ್ತೆ ಮಾರ್ಗವಾಗಿ ಕರ್ಕೊಂಡ್ಬಂದು, ಸೊ ಪೋಲೆಂಡ್ ಇಂದ ಏರ್ಪೋರ್ಟ್ ನಲ್ಲಿ ಅಂದ್ರೆ ಏರ್ ಲಿಫ್ಟ್ ಮಾಡುವಂತ ಕೆಲಸವನ್ನ ಈಗ ಭಾರತೀಯ ಎಂಬಸಿ ಅದಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೆ. ಫಸ್ಟ್ ಬಸ್ ನಲ್ಲಿ ಅವರನ್ನೆಲ್ಲ ಶಿಫ್ಟ್ ಮಾಡ್ತಿದಾರಲ್ಲ, ಆ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಚಾವಾಗಿ ಬಂದ್ರೆ ಸಾಕು ಅಂತ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇದೆ. ಯಾಕಂದ್ರೆ ನಿನ್ನೆ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲೇ ಇದ್ರು ವಿದ್ಯಾರ್ಥಿಗಳು, ನಮ್ಗೇನ್ ಆಗಲ್ಲ, ನಾವೆಲ್ಲ ಸೇಫ್ ಆಗಿದ್ದೀವಿ, ಏನ್ ಸಮಸ್ಯೆ ಇಲ್ಲ, ನೆಕ್ಸ್ಟ್ ಸಿಚುವೇಶನ್ ನೋಡ್ಕೊಂಡು ನಾವು ವಾಪಸ್ ಬರ್ಬೇಕಾ, ಸೊ ಅಲ್ಲೇ ಇರ್ಬೇಕಾ ಅಂತ ತಿಳಿಸ್ತೀವಿ ಅಂತ ಪೇರೆಂಟ್ಸ್ ಕೇಳ್ತಾ ಇದ್ರು. ಮತ್ತೆ ಪೋಷಕರು ಇಲ್ಲಿದ್ದವರು ಸೇಫ್ ಆಗಿದ್ದಾರೆ, ಏನ್ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ದಿನ ಕಳೆದಂತೆ ಆ ಯುದ್ಧದ ಪರಿಸ್ಥಿತಿಯನ್ನ ನೋಡಿದಾಗ, ಮತ್ತೆ ಈಗ ಅನ್ನ ನೀರು ಎಲ್ಲ ಸಿಗದೇ ಇರುವಂತ ಪರಿಸ್ಥಿತಿ ಇದೆ, ಆಹಾರ ಸಿಗದೇ ಇರೋ ಪರಿಸ್ಥಿತಿ ಇದೆ, ಮತ್ತು ಮೊಬೈಲ್ ಕೂಡ ಕರೆಂಟ್ ಇಲ್ಲದೆ ಇರೋದ್ರಿಂದ ಎಷ್ಟು ದಿನ ಚಾರ್ಜ್ ಇರುತ್ತೆ ಹೇಳಕ್ಕಾಗಲ್ಲ. ಒಂದ್ ಕಡೆ ಆ ಬಸ್ನಲ್ಲಿ ಭಾರತದ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡೋದನ್ನ ತೋರಿಸ್ತಾ ಇದೀವಿ. ಬೈ ರೋಡ್ ಪೋಲೆಂಡ್ ಬರ್ತಾರೆ, ಅಲ್ಲಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿಗಳಾಗ್ತಿರೋದು. ಇನ್ನೊಂದ್ ಕಡೆ ಆ ಬಂಕರ್ಗಳಲ್ಲಿ ಅಂದ್ರೆ ಈ ಶೆಲ್ಟರ್ ಹೌಸ್ ಅಂತ ಕೊಟ್ಟಿದಾರಲ್ಲ, ಸೈರನ್ ಮಾಡ್ತಾರೆ. ನಿನ್ನೆಯಿಂದ ಅದೇ ಹೇಳ್ತಿರೋದು ವಿದ್ಯಾರ್ಥಿಗಳು ಅಲ್ಲಿರೋರು. ಸೈರನ್ ಫಸ್ಟ್ ಅಲ್ರಾಮ್ ಆಗುತ್ತೆ, ಸೆಕೆಂಡ್ ಸೈರನ್ ಆಗುತ್ತೆ, ಥರ್ಡ್ ಸೈರನ್ ಆದ ತಕ್ಷಣ ಅದು ಎಮರ್ಜೆನ್ಸಿ ಅಂತ. ಸೊ ಆಗ ಶೆಲ್ಟರ್ ಹೌಸ್ ಅಥವಾ ಈ ಬಂಕರ್ಗಳಲ್ಲಿ ಬಂದವ್ರು ಸ್ಟೇ ಮಾಡಬೇಕು. ಸೊ ಎಷ್ಟು ತನಕ ಇರಬೇಕು ಅಂತೆಲ್ಲ ಅದನ್ನ ಹೇಳಕ್ಕಾಗಲ್ಲ, ಅಲ್ಲಿನ ಪರಿಸ್ಥಿತಿ ಹಂಗಿದೆ, ಯಾರು ಊಹೆ ಮಾಡೋಕ್ಕೂ ಆಗಲ್ಲ. ಸೊ ಬಂಕರ್ಗಳಲ್ಲಿ ಇಡೀ ರಾತ್ರಿ ಕಳೆದವರಿದ್ದಾರೆ. ಸರಿಯಾಗಿ ಬೆಳಿಗ್ಗೆಯಿಂದ ಊಟ, ತಿಂಡಿ, ನೀರು, ಟಾಯ್ಲೆಟ್ ಕೂಡ ಹೋಗಕ್ಕಾಗ್ತಾ ಇಲ್ಲ. ಸೊ ಅಂತ ಪರಿಸ್ಥಿತಿಯನ್ನ ಅಲ್ಲಿನ ವಿದ್ಯಾರ್ಥಿಗಳು ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗಿ ಅಂತ ಇವತ್ತು ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಅವ್ರು ಹಂಗೆ ಹೇಳ್ತಿದ್ದಂತೆ ಇಲ್ಲಿರುವಂತ ಪೋಷಕರಿಗೆ ಒಂದು ಆತಂಕ ಆಗ್ಬಿಟ್ಟಿದೆ. ಇವ್ ನಿನ್ನೆ ಎಲ್ಲ ಆರಾಮಾಗಿದ್ರು ಅಂತ ಹೇಳ್ತಿದ್ರು, ಇವತ್ತು ನೋಡಿದ್ರೆ ಟೆನ್ಷನ್ ಆಗ್ತಾ ಇದೆ ಅಂತ ಅವರೇ ಹೇಳ್ತಿದ್ದಾರೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾರೆ ಮಕ್ಕಳು, ಹೆಂಗ್ ವಾಪಸ್ ಕರ್ಕೊಂಡ್ಬರೋದು? ಬೈ ರೋಡ್ ಆದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು, ಆದ್ರೆ ಏರ್ ಲಿಫ್ಟ್ ಮಾಡಲೇಬೇಕು, ವಿಮಾನದ ಮುಖೇನ ಅವ್ರು ಬರಬೇಕು. ಹಾಗಾಗಿ ಈಗ ಸಮಸ್ಯೆಗಳು ಉದ್ಭವವಾಗಿರೋದು. ಹಾಗಾಗಿ ಪೇರೆಂಟ್ಸ್ಗೂ ಕೂಡ ಆತಂಕ ಆಗ್ತಾ ಇದೆ. ಮತ್ತೆ ಮಕ್ಕಳು ಕಣ್ಣೀರನ್ನ ಹಾಕೊಂಡು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮನೆಯವ್ರಿಗೆ ಎಲ್ಲ. ಯಾಕಂದ್ರೆ ನಮಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ, ನೀರು ಸಿಗ್ತಾ ಇಲ್ಲ, ನಮ್ಗೆ ಊಟ ಸಿಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಈಗ ಇಂಡಿಯನ್ ಎಂಬಸಿ ಕಡೆಯಿಂದ ಊಟದ ವ್ಯವಸ್ಥೆಗಳನ್ನು ಕೂಡ ಸುಮಾರು ಕಡೆ ಮಾಡಿದ್ದಾರೆ. ಇನ್ನು ಉಕ್ರೇನ್ ನಲ್ಲಿ ಸಿಲುಕಿರುವಂತಹ ಭಾರತೀಯ ರಕ್ಷಣೆಗೆ ಪ್ಲಾನ್ ಕೂಡ ನಡೀತಾ ಇದೆ. 3 ತಂಡಗಳಲ್ಲಿ ಉಕ್ರೇನ್ ನಲ್ಲಿರುವಂತಹ ಭಾರತೀಯರನ್ನ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಆಗ್ತಿರೋದು. ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ನೆರೆ ದೇಶಗಳ ಮೂಲಕ ಅವರನ್ನ ವಾಪಸ್ ಕರೆಸೋದಕ್ಕೆ ತಯಾರಿಗಳು. ಸೊ ಬೈ ರೋಡ್ ಈಗ ಉಕ್ರೇನ್ ಇಂದ ಪೋಲೆಂಡ್, ರೊಮಾನಿಯಾ, ಹಂಗೇರಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಇಂಡಿಯನ್ ಎಂಬಸಿ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಕೀವ್ ನಗರದಿಂದ ನೆರೆ ದೇಶಗಳಿಗೆ ತೆರಳಿ ಸೊ ಅಲ್ಲಿಂದ ಭಾರತಕ್ಕೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ. ಕೀವ್ನಿಂದ ಭೂ ಮಾರ್ಗದಲ್ಲಿ ನೆರೆ ದೇಶಕ್ಕೆ ಹೋಗೋದು, ಬೈ ರೋಡ್ ಅವರನ್ನು ಕರ್ಕೊಂಡು ಹೋಗೋದು. ಈಗ ಆಲ್ರೆಡಿ ನಾವು ಒಂದು ವಿಜುವಲ್ ಆವಾಗಲೇ ನಿಮಗೆ ತೋರಿಸಿದ್ವಿ, ಪ್ಲೇ ಮಾಡಿ. ಆ ಬಸ್ನಲ್ಲಿ ಭಾರತದ ವಿದ್ಯಾರ್ಥಿಗಳನ್ನ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗೋದು, ಅಕ್ಕಪಕ್ಕದ ದೇಶಗಳಿಗೆ ಕರ್ಕೊಂಡು ಹೋಗೋದು ಕೀವ್ ಸಿಟಿಯಿಂದ. ಸೊ ಅಲ್ಲಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿಗಳು ಆಗ್ತಾ ಇದೆ. 3 ದೇಶಗಳಿಂದ ದೆಹಲಿಗೆ ವಿಮಾನ ಬರುತ್ತೆ. 3 ಟೀಮಲ್ಲಿ ಕರ್ಕೊಂಡು ಬರ್ತಾರೆ. ಇದು ಮೊದಲ ಹಂತದಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳನ್ನ ಮೊದಲ ಹಂತದಲ್ಲಿ ಕರ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಸಿದ್ಧತೆಗಳಾಗಿರೋದು. ಸ್ಟೆಪ್ ಬೈ ಸ್ಟೆಪ್ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡುತ್ತೆ ಸರ್ಕಾರ. ಈಗ ಅಭಯವನ್ನು ಕೂಡ ಸರ್ಕಾರ ಕೊಟ್ಟಿದೆ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಪೋಷಕರಿಗೆ ಒಂದು ಧೈರ್ಯದ ಮಾತುಗಳನ್ನು ಕೂಡ ಇಂಡಿಯನ್ ಎಂಬಸಿನೂ ಹೇಳಿದೆ, ಮತ್ತೆ ಕೇಂದ್ರ ಸರ್ಕಾರನೂ ಹೇಳಿದೆ. ಮತ್ತೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಇದೆ. ಭಾರತೀಯರ ರಕ್ಷಣೆಗೆ ಅಂತಾನೆ 3 ಟೀಮ್ಗಳನ್ನ ರೆಡಿ ಮಾಡಿದೆ ಕೇಂದ್ರ ಸರ್ಕಾರ. ಮೊದಲ ಹಂತದಲ್ಲಿ ನಾನು ಹೇಳ್ದಂಗೆ 1,000 ಸ್ಟೂಡೆಂಟ್ಸ್ ಅನ್ನ, ಭಾರತದ ಸ್ಟೂಡೆಂಟ್ಸ್ಗಳನ್ನ ರಕ್ಷಣೆ ಮಾಡಿ ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ತಯಾರಿಗಳಾಗಿದೆ. ಈಗ 3 ದೇಶಗಳಿಂದ ದೆಹಲಿಗೆ ವಿಮಾನದ ಮೂಲಕ 3 ಟೀಮ್ ಬರುತ್ತೆ. ಮೊದಲ ಹಂತದಲ್ಲಿ 1,000 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ತಯಾರಿಗಳಾಗಿರೋದು. ಸೊ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬರ್ತಾರೆ ಬೈ ರೋಡ್, ಆಮೇಲೆ ಹೆಂಗೆ ಏರ್ ಲಿಫ್ಟ್ ಮಾಡ್ತಾರೆ, ಇನ್ ಡೀಟೇಲ್ ನಿಮಗೆ ನಾವು ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. 3 ಟೀಮ್ ರಚನೆ ಮಾಡಿದ್ದಾರೆ. 3 ದೇಶಗಳ ಮೂಲಕ ಕೀವ್ ಸಿಟಿಗೆ ಕರ್ಕೊಂಡು ಬರ್ತಾರೆ, ಉಕ್ರೇನ್ನ ಕೀವ್ ಸಿಟಿಗೆ. ಸೊ ಅಲ್ಲಿಂದ ಉಕ್ರೇನ್ ಪಕ್ಕದಲ್ಲೇ ಇರುವಂತ 3 ದೇಶಗಳಿಗೆ ಮಕ್ಕಳನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಬೈ ರೋಡ್ ಕರ್ಕೊಂಡ್ಬಂದು ಅಲ್ಲಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ಈಗ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ.
ಫೈನ್. ಹಾಗಾದ್ರೆ ಯಾವ ತರ 3 ಟೀಮ್ಗಳಲ್ಲಿ 1,000 ವಿದ್ಯಾರ್ಥಿಗಳನ್ನ ಮೊದಲ ಹಂತದಲ್ಲಿ ಕರ್ಕೊಂಡ್ ಬರ್ತಾರೆ ಅಂತ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಒಂದು ಮ್ಯಾಪ್ ತೋರಿಸ್ತಾ ಇದೀವಲ್ಲ ನಿಮ್ಗೆ, ಈ ಮ್ಯಾಪ್ ಅಲ್ಲಿ ಸೊ ಇಲ್ಲಿ ಪಾಯಿಂಟ್ ಮಾಡಿದೀವಲ್ಲ, ಇದು ಕೀವ್ ಸಿಟಿಯಿಂದ ಪೋಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಪೋಲ್ಯಾಂಡಿಗೆ ಕರ್ಕೊಂಡು ಬಂದ್ಮೇಲೆ ಇಲ್ಲಿಂದ ಏರ್ ಲಿಫ್ಟ್ ಮಾಡಿ ದೆಹಲಿಗೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಒಟ್ಟು 3 ಟೀಮ್ ಅನ್ನ ರಚನೆ ಮಾಡ್ಕೊಂಡಿದ್ದಾರೆ. ಈಗ ಏರ್ ಲಿಫ್ಟ್ ಅಂತೂ ಉಕ್ರೇನ್ ಸಿಟಿ ಅಂದ್ರೆ ಉಕ್ರೇನ್ ಅಲ್ಲಿ ಕೀವ್ ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ವಿದ್ಯಾರ್ಥಿಗಳಿದಾರಲ್ಲ ಆ ದೇಶದಲ್ಲಿ ಈಗಂತೂ ಸಾಧ್ಯ ಇಲ್ಲ. ಸೊ ಎಷ್ಟು ಕಿಲೋಮೀಟರ್ ಆಗಬಹುದು? ಸುಮಾರು 784 ಕಿಲೋಮೀಟರ್ ಆಗಬಹುದು. ಪೋಲೆಂಡ್ನಿಂದ ದೆಹಲಿಗೆ ವಿಮಾನದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸುಮಾರು 11 ಗಂಟೆಯಿಂದ 12 ಗಂಟೆ ಪ್ರಯಾಣ ಆಗಬಹುದು. ಭೂಮಾರ್ಗದಲ್ಲಿ ಫಸ್ಟ್ ಕರ್ಕೊಂಡ್ಬಂದು ಪೋಲೆಂಡ್ನಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿಗಳಾಗಿರೋದು. ಸೊ ಈಗ ಸುಕೇವಾ ಗಡಿ ಭಾಗದಲ್ಲಿ ಅವರನ್ನ ಕರ್ಕೊಂಡು ಬರ್ತಾರೆ. ರೊಮ್ಯಾನಿಯಾಗೆ 14 ಗಂಟೆಗಳ. ಈಗ ರೊಮ್ಯಾನಿಯಾದಿಂದ ಪೋಲೆಂಡ್ನಿಂದ ಹೆಂಗೆ ಕರ್ಕೊಂಡ್ ಬರ್ತಾರೆ ಮಾಹಿತಿ ಕೊಟ್ಟು, ಮತ್ತೊಂದು ದೇಶ ಅಂತಂದ್ರೆ ರೊಮ್ಯಾನಿಯಾ. ಸೊ ಇಲ್ಲಿಂದು ಕೂಡ ಭಾರತಕ್ಕೆ 2ನೇ ಟೀಮ್ ಬರುತ್ತೆ. ಸುಕೇವಾ ಗಡಿ ಮೂಲಕ ರೊಮ್ಯಾನಿಯಾಗೆ 2ನೇ ಟೀಮ್ ಎಂಟ್ರಿ ಆಗುತ್ತೆ. ರೊಮ್ಯಾನಿಯಾಗೆ ಈಗ 14 ಗಂಟೆಗಳ ಪ್ರಯಾಣ ಇದೆ, ಅಂದ್ರೆ 884 ಕಿಲೋಮೀಟರ್ ಅವರು ಪ್ರಯಾಣ ಮಾಡ್ಕೊಂಡು ಬರಬೇಕಾಗುತ್ತೆ. ರೊಮ್ಯಾನಿಯಾ ಒಂದ್ಸತಿ ಅವ್ರು ತಲುಪಿದ ಮೇಲೆ ಸೊ ಅಲ್ಲಿಂದ ಏರ್ ಲಿಫ್ಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ಸೆಕೆಂಡ್ ಬ್ಯಾಚ್ ಅಲ್ಲಿ ಬರ್ತಾರಲ್ಲ, ಸೊ ಅವರನ್ನ ರೊಮ್ಯಾನಿಯಾದಿಂದ ಭಾರತಕ್ಕೆ ಅಂದ್ರೆ ದೆಹಲಿಗೆ ಕರ್ಕೊಂಡ್ಬಂದು ಬಿಡ್ತಾರೆ. ಇದು ಏರ್ ಲಿಫ್ಟ್ 2ನೇ ಟೀಮ್ದಾಯ್ತು. ಒಂದು ಪೋಲ್ಯಾಂಡ್ನಿಂದ ಕರ್ಕೊಂಡ್ ಬರೋದಾಯ್ತು, ಇನ್ನೊಂದು ರೊಮ್ಯಾನಿಯಾ, ಮತ್ತೊಂದು ಹಂಗೇರಿಯಿಂದ. ಇದು 3ನೇ ಟೀಮ್, ಹಂಗೇರಿಯಿಂದ ಕರ್ಕೊಂಡು ಬರೋದು. ಇಲ್ಲಿ ಝಹೋನಿ ಅಂತ ಗಡಿ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೀವಲ್ಲ, ಸೊ ಝಹೋನಿ ಅಂತ ಗಡಿ ಇದೆಯಲ್ಲ, ಅಲ್ಲಿಂದ ಫಸ್ಟ್ ಕೀವ್ ಸಿಟಿ, ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದು ರಾಜಧಾನಿ ಉಕ್ರೇನ್ದು. ಸೊ ಅಲ್ಲಿಂದ ಇವ್ರನ್ನ ಹಂಗೇರಿಗೆ ಕರ್ಕೊಂಡ್ ಬರ್ತಾರೆ. ಸೊ ಹಂಗೇರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಝಹೋನಿ ಅಂತಿದೆಯಲ್ಲ, ಸೊ ಅಲ್ಲಿಂದ ಆ ಗಡಿ ಪ್ರದೇಶಕ್ಕೆ ಹಂಗೇರಿ ಕರ್ಕೊಂಡ್ಬಂದು ಸೊ ಇಲ್ಲಿಂದ ಮಕ್ಕಳನ್ನ ಏರ್ ಲಿಫ್ಟ್ ಮಾಡಿ ನಮ್ಮ ಇಂಡಿಯಾಗೆ ಕರ್ಕೊಂಡ್ಬರೋದು. ಎಲ್ಲರನ್ನು ನವದೆಹಲಿಗೆ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಮಕ್ಕಳಿಗೆ ಎಷ್ಟು ಕಿಲೋಮೀಟರ್ ಪ್ರಯಾಣ ಆಗುತ್ತೆ ಅಂದ್ರೆ ಹಂಗೇರಿಗೆ 15ರಿಂದ 16 ಗಂಟೆ ಅವರು ಬೈ ರೋಡ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಅಂದ್ರೆ 1118 ಕಿಲೋಮೀಟರ್ ಮಾರ್ಗದಲ್ಲಿ ಅವ್ರು ಪ್ರಯಾಣ ಮಾಡ್ಕೊಂಡ್ಬಂದು ಹಂಗೇರಿಗೆ ತಲುಪೋದು. ಸೊ ಹಂಗೇರಿಯಿಂದ ಡೈರೆಕ್ಟ್ ಆಗಿ ಏರ್ ಲಿಫ್ಟ್ ಆಗಿ ನವದೆಹಲಿಗೆ ಬಂದು ಇಳಿತಾರೆ. ಇದು 3ನೇ ಬ್ಯಾಚ್ ಅಲ್ಲಿ. ಒಟ್ಟು 3 ದೇಶಗಳಿಂದ ಏರ್ ಲಿಫ್ಟ್ ಮಾಡೋದಕ್ಕೆ ತಯಾರಿಗಳು. 3 ಟೀಮ್ ಅಂತ ಅದಕ್ಕೆ ಸೆಪರೇಟ್ ಆಗಿ ರಚನೆಯನ್ನ ಮಾಡ್ಕೊಂಡಿದ್ದಾರೆ. ಪಶ್ಚಿಮ ಭಾಗದಿಂದ ಕೀವ್ ಸಿಟಿಯನ್ನ ರಷ್ಯಾ ಸೇನೆ ಸುತ್ತುವರೆದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ತು. ಬೆಳಿಗ್ಗೆಯಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿದ್ದಾರೆ, ಕೆಲವೇ ಗಂಟೆಗಳಲ್ಲಿ ರೀಚ್ ಆಗ್ತಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ರಷ್ಯಾ ಕೂಡ ಓಪನ್ ಆಗಿ ಹೇಳ್ಕೊಂಡಿತ್ತು ಬಹಿರಂಗವಾಗಿ, ಕೀವ್ ಸಿಟಿಯನ್ನ ನಾವು ಅಟ್ಯಾಕ್ ಮಾಡ್ತೀವಿ, ಕೈವಶ ಮಾಡ್ಕೊಳ್ತೀವಿ ಅಂತ ಹೇಳಿ. ಅದರಂತೆ ಮುನ್ನುಗ್ಗಿ ಬರ್ತಾ ಇದ್ರು. ತಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಪ್ರತಿರೋಧವನ್ನ ಉಕ್ರೇನ್ನ ಸೇನೆ ಒಡ್ತು. ಆದ್ರೆ ಕೀವ್ ನಗರದ ಸಮೀಪದಲ್ಲೇ ರಷ್ಯಾ ಸೇನೆ ಬಂದ್ಬಿಟ್ಟಿದೆ. ಈಗ ಪ್ಯಾರಾಟ್ರೂಪರ್ಸ್ ಗಳನ್ನ ರಷ್ಯಾ ಇಳಿಸ್ತಾ ಇದೆ. ಪಶ್ಚಿಮ ಭಾಗದಿಂದ ಇವರು ಕೀವ್ ಸಿಟಿಯನ್ನ ಸುತ್ತುವರಿತಾ ಇದ್ದಾರೆ ರಷ್ಯಾದವರು. ಈಗ ಪದೇ ಪದೇ ಅವ್ರು ಹೇಳ್ತಿರೋದು, ಎಚ್ಚರಿಕೆ ಕೊಡ್ತಿರೋದು, ಶಸ್ತ್ರಾಸ್ತ್ರ ಬಿಡಿ, ನಮ್ಮ ಹತ್ರ ಮಾತುಕತೆಗೆ ಬನ್ನಿ, ನಾವು ಅದಕ್ಕೆ ತಯಾರಿದ್ದೀವಿ. ನೀವು ಹಿಂಗೆ ಪ್ರತಿರೋಧವನ್ನ ಒಡ್ತಾ ಹೋದ್ರೆ ನಮಗೂ ಗೊತ್ತಿದೆ, ನಮ್ಮ ಹತ್ರನೂ ಶಸ್ತ್ರಾಸ್ತ್ರ ಇದೆ, ಅದನ್ನ ನಾವು ಪ್ರಯೋಗ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ ರಷ್ಯಾ ರಕ್ಷಣಾ ಸಚಿವಾನೇ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ಹೇಳಿದ್ದಾರೆ ಕೂಡ. ಸೊ ಈಗ ಕೀವ್ ಸಿಟಿಯನ್ನ ನಾವು ಕೈವಶ ಮಾಡ್ಕೊಳ್ತೀವಿ ಅಂತ ರಷ್ಯಾ ಹೇಳಿತು. ಅದರಂತೆ ಕೀವ್ ನಗರದ ಸಮೀಪದಲ್ಲೇ ರಷ್ಯಾ ಸೇನೆ ಬಂದಿದೆ. ಇವ್ರ ಪ್ಲಾನ್ ಏನು, ಟಾರ್ಗೆಟ್ ಏನೀಗ ಪಶ್ಚಿಮ ಭಾಗದಿಂದ ಕೀವ್ ಸಿಟಿಯನ್ನ ಸುತ್ತುವರಿತಾ ಇದ್ದಾರೆ. ಫೈನ್, ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಸುಧೀಂದ್ರ ಬುದ್ಧಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಮೋಹನ್ ಚಿತಾಳೆ ಅವರು. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫೈನ್, ಮೋಹನ್ ಚಿತಾಳೆ ಅವರೇ, ನಿಮ್ಮಿಂದಾನೇ ಆರಂಭ ಮಾಡೋದಾದ್ರೆ, ಈಗ ಶಸ್ತ್ರಾಸ್ತ್ರ ಬಿಡಿ, ನಮ್ಮ ಹತ್ರ ನೀವು ಮಾತುಕತೆಗೆ ಬಂದ್ರೆ ನಾವು ತಯಾರಿದೀವಿ ಅಂತ ರಷ್ಯಾ ಹೇಳ್ಕೊಂಡಿದೆ. ಜೊತೆಗೆ ಕೀವ್ ಸಿಟಿಯನ್ನ ನಾವು ಆಕ್ರಮಣ ಮಾಡೇ ಮಾಡ್ತೀವಿ ಅಂತ ಅವರೊಂಥರ ಸವಾಲ್ ರೀತಿಯಲ್ಲಿ ಹೇಳಿದ್ರು. ಅದ್ರ ಪ್ರಕಾರ ಈಗ ಪಶ್ಚಿಮ ಭಾಗದಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಯುದ್ಧ ಅಂತ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಯಾವಾಗ ಒಂದು ವಿರಾಮ ಸಿಗುತ್ತೆ,
ಅಥವಾ ಯಾರು ಬ್ರೇಕ್ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ನೀವು ಕೂಡ ಸೇನೆಯಲ್ಲಿ ಇದ್ದಿದ್ರಿಂದ ಇಂಥ ಸಿಚುವೇಶನ್ ಬಂದಾಗ ಸೈನಿಕರಿಗೆ ಯಾವ ತರ ಚಾಲೆಂಜಿಂಗ್ ಆಗಿರುತ್ತೆ? ನೋಡಿ, ಮಧ್ಯಾಹ್ನ ನಿಮ್ಮದೇ ಚಾನೆಲ್ ನಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಳ್ತಿದೆ, ಸಂಜೆವರೆಗೆ ಇಲ್ಲ ಇವತ್ತು ರಾತ್ರಿ ಒಳಗಡೆ ಯುಕ್ರೇನ್ ನಲ್ಲಿ ಚೇಂಜ್ ಆಫ್ ಲೀಡರ್ಶಿಪ್ ಆಗ್ತದೆ. ಯುಕ್ರೇನ್ ಅನ್ನ ಪೂರ್ಣತಃ ಬ್ಲಾಕ್ ಸಿ ಭಾಗ ಬಿಟ್ರೆ ಪಶ್ಚಿಮ, ಪೂರ್ವ ಮತ್ತೆ ದಕ್ಷಿಣ ಭಾಗದಿಂದ ಇದು ಕ್ಯಾಪ್ಚರ್ ಮಾಡ್ಕೋತದೆ ಅಂತ ಹೇಳ್ತಾ ಇದ್ದೆ. ನೀವು ತೋರಿಸೋ ವಿಜುವಲ್ಸ್ ಪ್ರಕಾರ ಈಗ ಆಲ್ಮೋಸ್ಟ್ ಸರೆಂಡರ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸರೆಂಡರ್ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅಲ್ಲಿಯ ಪ್ರೆಸಿಡೆಂಟ್ ಬಂಕರ್ ನಲ್ಲಿ ಹೋಗಿದ್ದಾನೆ ಅಂತ AP ನ್ಯೂಸ್ ಚಾನೆಲ್ಸ್ ಟ್ವೀಟ್ ಅನ್ನ ಜಸ್ಟ್ ನಾನು ಓದಿದೆ. ಇವೆಲ್ಲ ಪ್ರೊಸೆಸ್ ಮಾಡ್ಬೇಕಾದ್ರೆ ನಾನು ನಿನ್ನಿಂದಾನೇ ವಿವಿಧ ಚಾನೆಲ್ಸ್ ಗಳಲ್ಲಿ ಹೇಳ್ತಾ ಇದ್ದೆ, ಯಾವಾಗ ನಾಟೋ ಕೈ ಕೊಡ್ತು, ಯಾವಾಗ ಅಮೆರಿಕ ಕೈ ಕೊಡ್ತು, ಯುಕ್ರೇನ್ ಈ ಧೈರ್ಯ ಮಾಡಬಾರ್ದಾಗಿತ್ತು. ಧೈರ್ಯ ಅದು ಒಂಥರ ನಾವು ಬೆಂಗಳೂರು ಭಾಷೆಯಲ್ಲಿ ಭಂಡ ಧೈರ್ಯ ಅಂತೇವಲ್ಲ, ಇದು ಒಂಥರ ಭಂಡ ಧೈರ್ಯ ಇದು ಮಾಡಿ ತನ್ನ ತಾನೇ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದೆ. ಇದರ ರಿಪರ್ಕೇಶನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಬರೀ 2-3 ದಿವಸದ ವಾರದಿಂದ ಎಷ್ಟೋ ಮಟ್ಟಿಗೆ ಆಗ್ಬೋದು ಅಂತ ವಿಚಾರ ಮಾಡಿದ್ರೆ ಇದೊಂದು ಭಯಾವಕ ಪರಿಸ್ಥಿತಿ ಆಗಿದೆ. ಪ್ರೊಸೆಸ್ ಬಗ್ಗೆ ತಾವು ಕೇಳಿದ್ರಿ. ಆಸ್ ಎ ಡಿಫೆನ್ಸ್ ಪರ್ಸನಲ್ ಈಗ ವೈಟ್ ಫ್ಲಾಗ್ ಅನ್ನ ತೋರಿಸಲಾಗ್ತದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ವೈಟ್ ಫ್ಲಾಗ್ ಇದ್ರೆ ವಿ ಹ್ಯಾವ್ ಸರೆಂಡರ್ ಅಂತ ಇಂಡಿಕೇಶನ್. ಇದು ಮಾಡೋಕ್ಕಿಂತ ಮುಂಚೆನೆ ಪೂರ್ಣತಃ ಲಾಸ್ಟ್ ಮಿನಿಟ್ ನಾವು ಮನುಷ್ಯ ಸಾಯ್ಬೇಕಾದ್ರೆ ಝಟ್ಪಾಯಿಸ್ತಾ ಇರಲ್ಲ, ಆ ತರ ಲಾಸ್ಟ್ ಮೂಮೆಂಟ್ ಯುಕ್ರೇನ್ ಏನಾದ್ರೂ ಪ್ರಯತ್ನ ಮಾಡ್ಬೋದು, ಇನ್ನೊಮ್ಮೆ ನಾಟೋಗೆ ರಿಕ್ವೆಸ್ಟ್ ಮಾಡ್ಬೋದು, ಇನ್ನೊಮ್ಮೆ ಅಮೆರಿಕಾಗೆ ರಿಕ್ವೆಸ್ಟ್ ಮಾಡ್ಬೋದು, ಇನ್ನೊಮ್ಮೆ ಬೇರೆ ಬೇರೆ ಕಂಟ್ರಿಗಳಿಗೆ ರಿಕ್ವೆಸ್ಟ್ ಮಾಡೋದು ನಮ್ಮ ಸಹಾಯಕ್ಕೆ ಬನ್ನಿ ಅಂತ. ಆದ್ರೆ ಈ ನೋಡೋ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಯುಕ್ರೇನಿಂದ ಸಹಾಯ ಮಾಡೋದು ನನಗಂತೂ ನಿಶ್ಚಿತವಾಗಿ ಅನಿಸ್ತಾ ಇಲ್ಲ. ಮೇಡಮ್ ಫೈನ್. ಹಾಗೆ ಸಂಪರ್ಕದಲ್ಲಿ ಸರ್ ಮಾತಾಡ್ತೀನಿ. ಸುಧೀಂದ್ರ ಬುದ್ಧಿ ಅವರೇ, ಮೋಹನ್ ಸರ್ ಹೇಳ್ತಾ ಇದ್ರು ಒಂಥರ ಬಂಡ ಧೈರ್ಯ ಮಾಡ್ತು ಅಂತ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಉಕ್ರೇನ್ ಅವರು ನಮ್ ಸಹಾಯಕ್ಕೂ ಯಾರಾದ್ರೂ ಬರ್ತಾರೆ, ಇವ್ರು ಆಕ್ರಮ ಮಾಡಿದ ತಕ್ಷಣ ನಾವು ಸರೆಂಡರ್ ಆಗ್ಬಿಟ್ರೆ ಈಗ ನಮ್ ಕೆಪಾಸಿಟಿ ಎಲ್ಲಿ ತನಕ ಇದೆ, ಏಕಾಂಗಿಯಾಗಿ ಹೋರಾಟ ಮಾಡ್ಬೇಕಾ ಅಥವಾ ಯಾರಾದ್ರೂ ಸಪೋರ್ಟ್ ಮಾಡ್ತಾರಾ, ಎಲ್ಲಿ ತನಕ ಆಗತ್ ನಾವು ಈಗ ಪ್ರತಿ ದಾಳಿ ಮಾಡೋಣ ಅಂತ ಮುನ್ನುಗ್ಗಿದ್ರು. ಅದ್ ತಪ್ಪಾಯ್ತಾ ಹಂಗಾದ್ರೆ? ನೋಡಿ, ನಾನು ಇವತ್ತು ಬೆಳಿಗ್ಗೆ ಉಕ್ರೇನ್ ಅಧ್ಯಕ್ಷರ ಭಾಷಣವನ್ನ ಕೇಳ್ತಾ ಇದ್ದೆ. ಅವ್ರು ಎಷ್ಟು ಅಸಹಾಯಕ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಬಲಿಷ್ಠ ರಾಷ್ಟ್ರಗಳು ಅಂತ ಏನಿದ್ದಾವೆ ಅವೆಲ್ಲ ದೂರದಲ್ಲಿ ನಿಂತ್ಕೊಂಡು ನಮ್ಮ ಸ್ಥಿತಿಯನ್ನ ನೋಡ್ತಾ ಇದ್ದಾವೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ರು. ಯಾವ ದೇಶಗಳನ್ನ ನೆಚ್ಚಿಕೊಂಡು ಉಕ್ರೇನ್ ಒಂದು ದುಸ್ಸಾಹಸಕ್ಕೆ ಇಳಿತೋ, ರಷ್ಯಾವನ್ನ ಕೆಣಕುವಂತಹ ದುಸ್ಸಾಹಸಕ್ಕೆ ಇಳಿತೋ, ಈಗ ಆ ರಾಷ್ಟ್ರಗಳು ತನ್ನ ಸಹಾಯಕ್ಕೆ ಬರ್ತಾ ಇಲ್ಲ ಅನ್ನುವಂತ ಒಂದು ಅಸಹಾಯಕತೆ ಪಾಪ ಉಕ್ರೇನ್ ಅಧ್ಯಕ್ಷರಿಗಿದೆ. ಮತ್ತು ಈಗಷ್ಟೇ ನಾನು ಒಂದು ಸುದ್ದಿಯನ್ನ ಓದ್ತಾ ಇದ್ದೆ, ಅದು ತನ್ನ ಎಲ್ಲ ನಾಗರಿಕರಿಗೆ ಒಂದು ಕರೆಯನ್ನು ಕೊಟ್ಟಿದೆ. ಯಾವುದೇ ಏಜ್ನವರಾಗಿರ್ಬೋದು, ಒಂದು ID ಕಾರ್ಡ್, ಒಂದು ಪಾಸ್ಪೋರ್ಟ್ ಇದ್ರೆ ಸಾಕು, ನಾವು ನಿಮಗೆ ಶಸ್ತ್ರಗಳನ್ನ ಕೊಡ್ತೇವೆ, ಬಂದು ರಷ್ಯಾದ ವಿರುದ್ಧ ಹೋರಾಡಿ ಅಂತ. ಇದೆಂತಹ ಅಸಹಾಯಕತೆ ಅಂದ್ರೆ ಯಾವ ದೇಶಕ್ಕೂ ಈ ತರ ಒಂದು ಸಂದರ್ಭ ಬರಬಾರದು. ಆದ್ರೆ ಈ ಸಂದರ್ಭ ಉಕ್ರೇನ್ ಸ್ವತಃ ಸೃಷ್ಟಿಸಿಕೊಂಡಂತಹ ಸಂದರ್ಭ, ಒಂದು ರೀತಿಯಲ್ಲಿ ಸ್ವಯಂಕೃತ ಅಪರಾಧ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ದೇಶ ತನ್ನ ಭದ್ರತೆಗೆ ಮತ್ತೊಬ್ಬರನ್ನ ಅವಲಂಬಿಸುತ್ತೋ ಆ ದೇಶ ಇಂತಹ ಪರಿಸ್ಥಿತಿಗೆ ಒಳಗಾಗುತ್ತೆ ಅಂತ. ಮತ್ತು ಯಾವುದೇ ದೇಶದ ನಾಯಕತ್ವ ಒಂದು ಮುಂದಾಲೋಚನೆ ಇಲ್ಲದೆ ತನ್ನ ಆಡಳಿತಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೋ ಅಂತ ದೇಶ ಕೂಡ ಇಂಥ ಪರಿಸ್ಥಿತಿಗೆ ತಲುಪುತ್ತೆ ಅನ್ನುವಂತ ಸಂದೇಶ ಈಗ ಉಕ್ರೇನ್ ಇಂದ ಬರ್ತಾ ಇದೆ. ಯಾಕಂದ್ರೆ ಇದಕ್ಕೆ ಕಾರಣಗಳಿದೆ. ಈ 30 ವರ್ಷದ ಅವಧಿಯಲ್ಲಿ ಅಲ್ಲಿನ ಸರ್ಕಾರಗಳನ್ನ ನೋಡಿದ್ರೆ ಅದೊಂದು ರೀತಿಯಲ್ಲಿ ಕೈಗೊಂಬೆಯ ಸರ್ಕಾರ, ಅದಕ್ಕೊಂದು ಸ್ವಂತಿಕೆ ಅನ್ನುವಂಥದ್ದೇ ಇರಲಿಲ್ಲ. ಒಂದು 15-20 ವರ್ಷಗಳ ಕಾಲ ಅದು ರಷ್ಯಾದ ಕೈಗೊಂಬೆಯಂತೆ ಇತ್ತು. ಮತ್ತೆ ಈಗ 7-8 ವರ್ಷಗಳಿಂದ ಅದು ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ. ತನ್ನ ಬಳಿ ಇದ್ದಂತಹ ಎಲ್ಲ ಅಣ್ವಸ್ತ್ರಗಳನ್ನ 1991ರಲ್ಲಿ ಅದಕ್ಕೆ ರಷ್ಯಾ ಕೊಟ್ಬಿಟ್ಟು ನನ್ನ ರಕ್ಷಣೆಯನ್ನ ನೀನ್ ನೋಡ್ಕೋ ಅಂತ ಬಿಡ್ತು. ಯಾವುದೇ ದೇಶ ತನ್ನ ಭದ್ರತೆಯನ್ನ ಬೇರೊಂದು ದೇಶಕ್ಕೆ ಔಟ್ಸೋರ್ಸ್ ಮಾಡಿದ್ರೆ ಇಂತಹ ಪರಿಸ್ಥಿತಿ ಬರೋದು, ಅದು ಸ್ವಯಂಕೃತ ಅಪರಾಧ. ಆ ಅಪರಾಧವನ್ನ ಈಗ ಉಕ್ರೇನ್ ಅನುಭವಿಸ್ತಾ ಇದೆ. ಇನ್ನು ಹೆಚ್ಚು ಗಂಟೆಗಳು ಅದರ ಬಳಿ ಉಳಿದಿಲ್ಲ. ಮತ್ತು ಅದೆಲ್ಲ ತನ್ನ ಹತ್ರ ಒಂದಷ್ಟು ಶಸ್ತ್ರಗಳನ್ನ ಇಟ್ಕೊಂಡಿದೆ. ಅದು ಆ ಶಸ್ತ್ರಗಳನ್ನ ನಾಗರಿಕರಿಗೆ ಕೊಟ್ಟು ಯುದ್ಧಕ್ಕೆ ಅದು ಉರಿದುಂಬಿಸ್ತಾ ಇದೆ. ಆದ್ರೆ ಅದು ಯಶಸ್ವಿ ಆಗೋದಿಲ್ಲ. ಟ್ರೈನ್ಡ್ ಸೋಲ್ಜರ್ಸ್ ನ ಈ ನಾಗರಿಕರು ಒಂದಷ್ಟು ಬಂದೂಕುಗಳನ್ನ ಇಟ್ಕೊಂಡು ಎದುರಿಸ್ಲಿಕ್ಕೆ ಆಗಲ್ಲ, ಅವ್ರು ಪ್ರಾಣವನ್ನ ತೆರಬೇಕಾಗತ್ತೆ. ಅಂತಹ ದುಸ್ಸಾಹಸಕ್ಕೂ ಅದು ಕೈ ಹಾಕ್ಬಾರ್ದು ಅಂತ ನನ್ನ ಅನಿಸಿಕೆ. ಇನ್ನೊಂದಷ್ಟು ಗಂಟೆಗಳಲ್ಲಿ ಪ್ರಾಯಃ ಉಕ್ರೇನ್ ಸಂಪೂರ್ಣವಾಗಿ ರಷ್ಯಾದ ವಶವಾಗುತ್ತೆ. ಫೈನ್ ಮಾತಾಡ್ತೀನಿ ಪ್ಲೀಸ್. ಹಾಗೆ ಸಂಪರ್ಕದಲ್ಲಿ ಇಬ್ರು ಕೂಡ. ಈಗ ನ್ಯಾಟೋ ಯಾಕೆ ಸಹಾಯಕ್ಕೆ ಬರಲಿಲ್ಲ? ಅದರಲ್ಲೂ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಯಾಕೆ ಬರಲಿಲ್ಲ? ವಿಶ್ವಸಂಸ್ಥೆನು ಬ್ರೇಕ್ ಹಾಕ್ಲಿಲ್ಲ ಈ ಒಂದು ಯುದ್ಧಕ್ಕೆ. ಅದ್ರ ಬಗ್ಗೆ ಇನ್ ಡೀಟೇಲ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಉಕ್ರೇನ್ ಹಾಗಾದ್ರೆ ಬಂಡ ಧೈರ್ಯವನ್ನ ಮಾಡ್ತಾ, ಸೊ ಮೊದಲಿಗೆ ಅದು ಶರಣಾಗತಿ ಆಗ್ಬೇಕಾಗಿತ್ತಾ? ಸಪೋರ್ಟ್ಗೆ ಬರಲೇ ಇಲ್ಲ ಉಕ್ರೇನ್ಗೆ, ಯಾವ ದೇಶನೂ ಅದಕ್ಕೆ ಬೆಂಬಲವಾಗಿ ನಿಂತಿಲ್ವಲ್ಲ, ಅದು ಯಾವ ಕಾರಣಕ್ಕೋಸ್ಕರ? ಎಲ್ಲ ಆಯಾಮಗಳಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ನೋಡಿ, ಕೀವ್ ಸಿಟಿಯನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಶಪಡಿಸ್ಕೊಳ್ತಾರೆ. ಯಾಕಂದ್ರೆ ಪಶ್ಚಿಮ ಭಾಗದಿಂದ ಈಗ ಅಟ್ಯಾಕ್ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ರಷ್ಯನ್ ಸೈನಿಕರನ್ನ ಇಳಿಸ್ತಾ ಇದ್ದಾರೆ. ಫೈನ್. ಸುಧೀಂದ್ರ ಸರ್, ನೀವಾಗಲೇ ಹೇಳ್ತಾ ಇದ್ರಿ, ಇನ್ಫ್ಯಾಕ್ಟ್ ಮೋಹನ್ ಸರ್ ಕೂಡ ಮಾತಾಡುವಾಗ ಹೇಳ್ತಾ ಇದ್ರು ಬಂಡ ಧೈರ್ಯ ಮಾಡ್ಬಿಟ್ರು ಅಂತ. ಈಗ WHO ಮಧ್ಯಪ್ರವೇಶ ಮಾಡಬಹುದು, ಅದ್ರ ಜೊತೆಗೆ ನ್ಯಾಟೋ ಸದಸ್ಯತ್ವವನ್ನ ಉಕ್ರೇನ್ ಬಯಸಿತ್ತು, ಹಾಗಾಗಿ ಅವರು ಏನಾದ್ರೂ ಸಪೋರ್ಟಿಗೆ ಬರ್ಬೋದು ಅಂತ ನಿನ್ನೆ ಅವರು ಮಾತಾಡುವಾಗ ಹೇಳ್ತಾ ಇದ್ರು. ಅವರು ಒಂದು ಸಭೆ ಸೇರಿದಾಗ ಬಹುಶಃ ಅವರು ಹೆಲ್ಪ್ ಮಾಡ್ಬೋದು, ಅವ್ರ ಸಹಕಾರ ಸಿಗ್ಬೋದು ಅಂತ. ಬಟ್ ಅವರು ನ್ಯೂಟ್ರಲ್ ಆಗ್ಬಿಟ್ರು. ನಿಜ. ಯಾಕಂತಂದ್ರೆ ನ್ಯಾಟೋನಲ್ಲಿ ಒಂದು ಕರಾರಿದೆ, ಆರ್ಟಿಕಲ್ 5 ಅಂತ ನೀವು ನೆನ್ನೆ ಹೇಳ್ತಾ ಇದ್ರಿ. ಆರ್ಟಿಕಲ್ 5 ಪ್ರಕಾರ ಯಾವ ರಾಷ್ಟ್ರ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುತ್ತೋ ಆ ರಾಷ್ಟ್ರದ ಮೇಲೆ ಯಾವ್ದಾದ್ರು ದಾಳಿ ಆದ್ರೆ ಅದು ಎಲ್ಲ ರಾಷ್ಟ್ರಗಳು ಸೇರಿ ಅದನ್ನ ತನ್ನ ಮೇಲಾದಂತಹ ದಾಳಿ ಅಂತ ಭಾವಿಸ್ಕೋಬೇಕು ಮತ್ತು ಆ ದಾಳಿ ಮಾಡಿದ ದೇಶದ ಮೇಲೆ ಮುಗಿಬೀಳ್ಬೇಕು ಅನ್ನುವಂತಹ ಒಂದು ಕರಾರದು. ಆ ನಿಟ್ಟಿನಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ ನ್ಯಾಟೋಗಿತ್ತು, ಆದ್ರೆ ಅದೊಂದು ನೆಪ ಮಾತ್ರ. ಯಾಕಂತಂದ್ರೆ ಈ ಒಂದು ಉಕ್ರೇನ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಬೇಕು ಅನ್ನುವಂತ ಹಂಬಲವನ್ನ ಅದು ವ್ಯಕ್ತಪಡಿಸ್ತಾ ಇರೋದು ಇದೀಗಲ್ಲ. 2008ರಲ್ಲಿ ಸ್ವತಃ ನ್ಯಾಟೋ ನಾನು ನಿನಗೆ ಸದಸ್ಯತ್ವವನ್ನು ಕೊಡ್ತೇನೆ ಅಂತ ಉಕ್ರೇನ್ಗೆ ಆಹ್ವಾನ ಮಾಡಿತ್ತು, ಜಾರ್ಜಿಯಾಕ್ಕೆ ಕೂಡ ಆಹ್ವಾನ ಮಾಡಿತ್ತು. ಆಗ್ಲೇ ರಷ್ಯಾ ಅದಕ್ಕೆ ಪ್ರತಿರೋಧ ಒಡ್ಡಿತ್ತು. ಆದ್ರೂ ಕೂಡ ಉಕ್ರೇನ್ ತನ್ನ ಆಸೆಯನ್ನ ಬಿಡ್ಲೇ ಇಲ್ಲ. 2014 ಇರ್ಬೋದು, 2019ರಲ್ಲಿ ಅದು ತನ್ನ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನ ತಂದು ನಾನು ನ್ಯಾಟೋ ಸದಸ್ಯ ರಾಷ್ಟ್ರವಾಗಬೇಕು ಮತ್ತು ಐರೋಪ್ಯ ಒಕ್ಕೂಟದ ಭಾಗವಾಗಬೇಕು, ಅದೇ ನನ್ನ ಗುರಿ ಅನ್ನುವಂತಹ ಒಂದು ಗುರಿಯನ್ನ ನಿಗದಿಪಡಿಸಿಕೊಳ್ತು. ಆಗ್ಲೂ ಕೂಡ ಅದು ಯೋಚನೆ ಮಾಡ್ಲೇ ಇಲ್ಲ. ನ್ಯಾಟೋನ ನನ್ನ ಸದಸ್ಯ ರಾಷ್ಟ್ರವಾಗಿ ತೆಗೆದುಕೊಳ್ಳಬಹುದಾಗಿದ್ದಿದ್ರೆ ಇಷ್ಟು ವರ್ಷಗಳಲ್ಲಿ, 11 ವರ್ಷಗಳಲ್ಲಿ ತೆಗೆದುಕೊಳ್ಳಬಹುದಿತ್ತಲ್ಲ, ಏನೆಲ್ಲ ಅಡೆತಡೆಗಳು ಬಂದಿರಬಹುದು, ಯಾಕಾಗಿ ಅದು ನಾನು ಸದಸ್ಯ ರಾಷ್ಟ್ರ ಆಗ್ಲಿಲ್ಲ ಅನ್ನೋ ಯೋಚನೆಗಳನ್ನೇ ಮಾಡ್ಲಿಲ್ಲ. ಅದು ರಷ್ಯಾಕ್ಕೆ ಒಂದು ರೀತಿಯಲ್ಲಿ ಕೆಣಕ್ತಾ ಹೋಯಿತು. ನಾನು ನ್ಯಾಟೋ ಸದಸ್ಯ ರಾಷ್ಟ್ರ ಆಗ್ತೇನೆ, ಐರೋಪ್ಯ ಒಕ್ಕೂಟದ ಭಾಗವಾಗ್ತೇನೆ ಎನ್ನುವಂತ ಒಂದು ಸಂದೇಶಗಳನ್ನೇ ಕೊಟ್ಟುಕೊಂಡು ರಷ್ಯಾವನ್ನ ಕೆಣಕುವಂತ ಒಂದು ಕೆಲಸವನ್ನ ಮಾಡಿತು. ಈ ಕಡೆ ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲೇ ಒಂದು ಒಮ್ಮತ ಇರಲಿಲ್ಲ. ಯಾವುದೇ ಒಂದು ಹೊಸ ರಾಷ್ಟ್ರವನ್ನ ನ್ಯಾಟೋ ಸದಸ್ಯ ರಾಷ್ಟ್ರ ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿನ ಎಲ್ಲ ಸದಸ್ಯ ರಾಷ್ಟ್ರಗಳು 30 ರಾಷ್ಟ್ರಗಳೇನಿದ್ದಾವೆ ಅವೆಲ್ಲ ಒಪ್ಪಿಗೆ ಕೊಡ್ಬೇಕು. ಯಾಕಂದ್ರೆ ಆರ್ಥಿಕ ಹೊರೆ ಎಲ್ಲಾ ದೇಶಗಳ ಮೇಲೆ ಬೀಳುತ್ತೆ. ಹಾಗಾಗಿ ಎಲ್ಲ ದೇಶಗಳ ಒಪ್ಪಿಗೆ ಪಡೆದೇ ಅದು ಉಕ್ರೇನ್ ಅನ್ನ ನ್ಯಾಟೋಗೆ ಸದಸ್ಯ ರಾಷ್ಟ್ರ ಮಾಡ್ಕೋಬೇಕಿತ್ತು. ಆದ್ರೆ ಕೆಲವು ದೇಶಗಳು ಉಕ್ರೇನ್ ಅನ್ನ ನ್ಯಾಟೋಗೆ ತೆಗೆದುಕೊಳ್ಳಲು ಒಪ್ಪಲೇ ಇಲ್ಲ. ಇದು ಗೊತ್ತಿದ್ರೂ ಕೂಡ ಉಕ್ರೇನ್ ಒಂದು ರೀತಿಯಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕಿ ಈಗ ರಷ್ಯಾದಿಂದ ಏಟು ತಿನ್ನುವಂತಹ ಕೆಲಸಕ್ಕೆ ಮುಂದಾಗಿದೆ. ಫೈನ್. ಮೋಹನ್ ಸರ್, ಈಗ ಒಂದು ಯುದ್ಧ ಅಂತ ಬಂದಾಗ ಎರಡು ದೇಶಗಳ ಮಧ್ಯದಲ್ಲಿ ನಮ್ಮ ಸಾಮರ್ಥ್ಯ ಏನು, ಅವ್ರ ಸೇನಾಬಲ ಏನು, ನಮ್ಮ ಹತ್ರ ಎಷ್ಟು ಶಸ್ತ್ರಾಸ್ತ್ರ ಇದೆ, ಅಫ್ಕೋರ್ಸ್ ಆ ಕಂಪ್ಯಾರಿಸನ್ ಅಂತೂ ಬಂದೇ ಬರುತ್ತೆ. 10 ಪಟ್ಟು ಜಾಸ್ತಿ ಎಲ್ಲವನ್ನು ಕಂಪೇರ್ ಮಾಡಿದಾಗ ಉಕ್ರೇನ್ಗಿಂತ ರಷ್ಯಾದ ಹತ್ರನೇ ಜಾಸ್ತಿ ಇರೋದು. ಸೊ ಇಂಥ ಟೈಮ್ನಲ್ಲಿ ಯುದ್ಧ ಘೋಷಣೆ ಆಯ್ತು, ದಾಳಿ ಆಗದಾಗ ಫಸ್ಟಿಗೆ ಶರಣಾಗತಿ ಆಗೋದು ಒಳ್ಳೇದು ಅಂತೀರಾ, ಅಥವಾ ಪ್ರತಿರೋಧ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಒಡ್ಡೋದು, ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಾವು ಯೂಸ್ ಮಾಡ್ಕೊಳ್ಳೋದು, ಅದು ಬೆಟರಾ? ನೋಡಿ ಮೇಡಮ್, ಇಲ್ಲಿ ಯುಕ್ರೇನಿಗೆ ಮೋಸ ಆಗಿದೆ. ಯುಕ್ರೇನಿಗೆ ಯಾಕೆ ಮೋಸ ಆಗಿದೆ ಅಂತಂದ್ರೆ 23 ನ್ಯಾಟೋ ಕಂಟ್ರಿಗಳು, ಅದ್ರ ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವ್ರಿಗೆ ಅಭಯ ಹಸ್ತ ಕೊಟ್ಟಿತ್ತು, ನಾವು ನಿಮ್ ಜೊತೆ ಬರ್ತೇವೆ ಅಂತ. ಆದ್ರೆ ಸಡನ್ ಆಗಿ ನಾನು ಇನ್ನೊಂದು ಚಾನಲ್ ವಿಶ್ಲೇಷಣೆ ಮಾಡಿದ ಹೇಳಿದೆ, ಡೊನಾಲ್ಡ್ ಟ್ರಂಪ್ ಮತ್ತು ಈವನ್ ಜಾಯ್ ಬಿಡೆನ್, ದೇ ಆರ್ ಬ್ಲಾಕ್ ಮೇಲ್ ಟು ದ ಅಮೆರಿಕನ್ಸ್. ಯಾಕಂದ್ರೆ ಮುಂಚಿರುವ ನಾವು ರೀಗನ್ ಅಧಿಕಾರ ನೋಡಿರ್ಬೋದು, ಬುಷ್ ಇದ್ದ ನೋಡಿರ್ಬೋದು, ಬರೆಕ್ ಒಬಾಮಾ ನೋಡಿದ್ರು, ದೇ ಆರ್ ಸ್ಟ್ರಾಂಗ್ ಲೀಡರ್ಸ್. ಈ ಯಾಕೆ ದೇಶದ ಲೀಡರ್ ಸ್ಟ್ರಾಂಗ್ ಇರ್ತಾರೆ? ಫಾರ್ ಎಕ್ಸಾಂಪಲ್ 2014 ನಂತರ ಬಂದ ನರೇಂದ್ರ ಮೋದಿ, he is a strong leader and he is a charismatic leader and he has a statesmanship. 86 ವಯಸ್ಸಿನಲ್ಲಿ ಬೈಡನ್ಗೆ ಆ ಕರಿಸ್ಮ್ಯಾಟಿಕ್ ಇಲ್ಲ. ಯಾವುದೇ ಒಂದು ಇದರಲ್ಲಿ ಅವರು ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಆರ್ಸ್ ಬಂದ ಹೊರತು ಟ್ರಂಪಿನ ಟೈಮು ಮತ್ತೆ ಬೈಡನ್ ಟೈಮ್ನಲ್ಲಿ ಇವೆಲ್ಲ 3-4 ಸಂಗತಿಗಳು ಆಗ್ತವೆ. ಆದಾಗ ನಮ್ಮ ಯುಕ್ರೇನ್ನವರು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟರು ಅನ್ನೋದನ್ನೇ ನಂಗೆ ಈಗ ಡೌಟ್ ಬರ್ತಾ ಇದೆ. ಈ ವಿಶ್ವಾಸಘಾತದ ಕೆಲಸವನ್ನು ಅಮೆರಿಕ ಮಾಡಿದೆಲ್ಲ, ಈ ಅಮೆರಿಕಕ್ಕೆ ಇಡೀ ವಿಶ್ವನ ಈಗ ಛೀಮಾರಿ ಆಗ್ತದೆ ಮುಂಬರುವ ದಿವಸದಲ್ಲಿ. ಅವಾಗ
comparison of arms, armaments, what are the weaponries you are having, what are the weaponries I am having, what are the fighter planes you are having, ಆದ್ರೂ ನೋಡಿದಾಗ ಇದು ಕೌಡೆ ಕಾಸಿದ ಕಿಮ್ಮತ್ತಿಂದು ಯುಕ್ರೇನ್ ಇಲ್ಲ ರಷ್ಯಾ ಮುಂದೆ. ಅಂಡ್ ಫರ್ದರ್ ಟು ದಟ್ ಚೈನಾ ಅವ್ರಿಗೆ ಸಂದಿಗ್ಧವಾಗಿ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ರು. ಹಾಗಿದ್ದಾಗ ಯಾರ್ದೋ ಮೇಲೆ ನಂಬಿ ನಾವು ಅವಲಂಬಿತರಾಗಿದ್ರೆ ಇದು ಸಾಧ್ಯ ಆಗೋದಿಲ್ಲ ಮೇಡಮ್. ಇಟ್ಸ್ ಅ ವಾರ್ಫೇರ್ ನಲ್ಲಿ ತಮ್ಮದೇ ಆದ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಗಳು ಇರಬೇಕು, ಅದಕ್ಕೆ ಒಪ್ಪಂದ ಇರಬೇಕು. ಎರಡನೇದ್ದು ಆರ್ಟಿಕಲ್ 5 NATO ಪ್ರಕಾರ NATO cannot give military aid to any country which are not its member. ಇಲ್ಲಿ ಯುಕ್ರೇನ್ is not a part of NATO. It was trying to be a part of NATO. ಇನ್ನೂ ಅದು NATO ಕಂಟ್ರಿ ಆಗಿದ್ದಿಲ್ಲ. ಹಂಗಿದ್ದಾಗ ಯಾವ ಬೇಸ್ ಮೇಲೆ ಇವರು ಅಮೆರಿಕ ಮೇಲೆ ಮತ್ತೆ ನಾಟೋ ಮೇಲೆ ನಂಬಿದ್ರು ನಂಗೆ ಕೂಡ ಆಶ್ಚರ್ಯ ಅನಿಸ್ತಾ ಇದೆ. ಫೈನ್ ನೋಡೋಣ ಏನಾಗುತ್ತೆ ಅಂತ. ಈಗ ತನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಪ್ರತಿರೋಧವನ್ನ ಒಡ್ತಾ ಇದೆ ಉಕ್ರೇನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೀವ್ ಸಿಟಿನ ಅವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ಏನಾಗಬಹುದು ಅಂತ ನಮಗೂ ಕುತೂಹಲ ಇದೆ. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಬುದ್ಧಿ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಚಿತ್ತಾಳೆ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಸಲಿಗೆ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯದಲ್ಲಿ ಯುದ್ಧ ಯಾಕೆ ಆಗ್ತಾ ಇದೆ, ಆ ಕುತೂಹಲ ಜೊತೆಗೆ ಕಾರಣಗಳು ಏನೇನು ಇರಬಹುದು? ಯಾಕಂದ್ರೆ ಒಂದು ಎರಡು ದೇಶಗಳ ಮಧ್ಯದಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿದಾಗ ಅದೇನು ಸಡನ್ ಆಗಿ ಆಗಿರುವಂತ ಪ್ರಕ್ರಿಯೆಗಳಲ್ಲ. ಸಾಕಷ್ಟು ವರ್ಷಗಳಿಂದ ಅದಕ್ಕೋಸ್ಕರ ತಯಾರಿಗಳಾಗ್ತಾ ಇರುತ್ತೆ. ಕಾರಣಗಳು ಕೂಡ ಒಂದೊಂದಾಗಿ ಅದಕ್ಕೆ ಪುಷ್ಟಿಗಳನ್ನ ಕೊಡ್ತಾ ಇರುತ್ತೆ. ಸೊ ಈಗ ರಷ್ಯಾನೂ ಅಷ್ಟೇ ಉಕ್ರೇನ್ ಮೇಲೆ ಏಕಾಏಕಿ ನಾವು ನಾಳೆಯಿಂದ ಯುದ್ಧ ಮಾಡ್ಬಿಡ್ತೀವಿ ಅಂತ ಸಾರಿರೋದಲ್ಲ. ಇದರ ಹಿಂದೆ ಸಾಕಷ್ಟು ಕಾರಣಗಳಿದೆ. ಆ ಕಾರಣಗಳು ಏನು ಒಂದೊಂದಾಗಿ ಇನ್ ಡೀಟೇಲ್ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಅಸಲಿಗೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಯಾಕೆ ಆಗ್ತಾ ಇದೆ? ಈಗ ಉಕ್ರೇನ್ ಬಹಳ ವರ್ಷಗಳಿಂದ ಅಂದ್ಕೊಂಡಿತ್ತು. ಯಾಕಂದ್ರೆ ಉಕ್ರೇನ್ ಒಂದು ಸ್ವತಂತ್ರ ದೇಶ ಆಗಿದ್ದು 1991ರಲ್ಲಿ. ಸೊ 91ರಲ್ಲಿ ಸ್ವತಂತ್ರ ದೇಶ ಆದ್ಮೇಲೆ ಅದರ ಒಲವಿದ್ದು ತಾನು ನ್ಯಾಟೋಗೆ ಸೇರ್ಪಡೆ ಆಗ್ಬೇಕು ಅಂತ ಹೇಳಿ, ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅದೊಂದು ಸಂಘಟನೆ. ಅಲ್ಲಿ ಸುಮಾರು 30 ದೇಶಗಳಿದೆ. ನ್ಯಾಟೋ ಕಡೆಗೆ ನಾನು ಯಾಕೆ ಸೇರ್ಕೋಬೇಕು, ಸದಸ್ಯತ್ವ ಪಡ್ಕೊಳ್ಬೇಕು ಅಂತ ಉಕ್ರೇನ್ ಬಯಸಿತ್ತು ಅಂತಂದ್ರೆ, ಸೊ ಆ ಸದಸ್ಯತ್ವ ಹೊಂದಿದ್ರೆ ನ್ಯಾಟೋದಲ್ಲಿ ಆರ್ಗನೈಸೇಷನ್ ಅಲ್ಲಿ ಅಲ್ಲಿನ ಮೆಂಬರ್ಸ್ಗೆ ಆರ್ಥಿಕವಾಗಿ ಸಹಕಾರವನ್ನ ಆ ಸಂಘಟನೆ ಕೊಡುತ್ತೆ. ಜೊತೆಗೆ ಇಂಥ ಯುದ್ಧದ ಸಂದರ್ಭದಲ್ಲಿ ಸೊ ಅವ್ರಿಗೆ ಭದ್ರತೆ ಮತ್ತೆ ರಕ್ಷಣೆಯನ್ನ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ತಾನು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಉಕ್ರೇನ್ ಬಹಳಷ್ಟು ಉತ್ಸುಕತೆಯಿಂದ ಇತ್ತು. ಇದು ರಷ್ಯಾ ಕೆಂಗಣ್ಣಿ ಗುರಿ ಆಯ್ತು. ನನ್ನನ್ನು ಏಕಾಂಗಿ ಮಾಡ್ಬಿಡ್ತಾರೆ ಇವರೆಲ್ಲ ನ್ಯಾಟೋ ಅಂತ ಸೇರ್ಕೊಂಡು ನನ್ನ ವಿರುದ್ಧ ಏನಾದ್ರೂ ಕುತಂತ್ರ ಮಾಡ್ತಾರೆ ಅಂತ. ಇದನ್ನ ರಷ್ಯಾ ಸಹಿಸ್ಕೊಳ್ಳಿಲ್ಲ. ಸೊ ನ್ಯಾಟೋ ಸೇರೋದಕ್ಕೆ ಯಾವಾಗ ಉಕ್ರೇನ್ ಮುಂದಾಯ್ತು, ರಷ್ಯಾ ಅಲ್ಲಿ ಪ್ಲಾನ್ ಮಾಡ್ಕೊಳ್ತು, ಹೆಂಗಾದ್ರೂ ಮಾಡಿ ಕೈವಶ ಮಾಡ್ಕೊಳ್ಬೇಕು ಅಂತ. ಮತ್ತೊಂದು ಪ್ರಬಲವಾದ ಕಾರಣ ಅಂತಂದ್ರೆ 2014ರಲ್ಲಿ ರಷ್ಯಾ ಬೆಂಬಲಿತ ಅಧ್ಯಕ್ಷನನ್ನ ಪದಚ್ಯುತಿ ಮಾಡಿದೆ ಉಕ್ರೇನ್. ಅದು ಕೂಡ ಒನ್ ಆಫ್ ದ ರೀಸನ್. ಯಾಕಂದ್ರೆ 1917ರಲ್ಲಿ ಈ ಉಕ್ರೇನ್ ರಷ್ಯಾದ ಒಂದು ಭಾಗನೇ ಆಗಿತ್ತು ಆಗ. ಅದಾದ್ಮೇಲೆ ರಷ್ಯಾ ಕ್ರಾಂತಿ ಆದ್ಮೇಲೆ ಆ ಸಾಮ್ರಾಜ್ಯದಿಂದ ಉಕ್ರೇನ್ ಹೊರಗಡೆ ಬಂದ ಮೇಲೆ ರಷ್ಯಾ ಕಾಯ್ತಾ ಇತ್ತು, ಸೊ ಯಾವಾಗ ಮತ್ತೆ ನಾನು ಆಕ್ರಮಣ ಮಾಡೋದು ಅಂತ. ಮತ್ತೊಂದು ರೀಸನ್ ಏನು ಅಂತಂದ್ರೆ ಕ್ರಿಮಿಯಾ ಮತ್ತು ಡೋನ್ಬಾಸ್ಗಾಗಿ ಯುದ್ಧ ಆಗಿದೆ. ಈಗ 2 ಪ್ರದೇಶ ಉಕ್ರೇನ್ಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಉಲ್ಲೇಖವನ್ನ ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ರಷ್ಯಾ ಬೆಂಬಲಿತರ ತೆಕ್ಕೆಯಲ್ಲಿ 2 ಪ್ರದೇಶ ಇದೆ, ಅದು ಡೊನಿಯಾಸ್ಕ್ ಮತ್ತು ಲಾಹನ್ಸ್ಕ್ ಅಂತ. ಸೊ ಈ 2 ಪ್ರದೇಶ ತನಗೆ ಬೇಕಾಗಿತ್ತು, ಅದು ಬಾರ್ಡರ್ ಇತ್ತು. ಸೊ ನ್ಯಾಟೋ ಅಕಸ್ಮಾತ್ ಉಕ್ರೇನ್ ಸೇರ್ಕೊಂಡ್ಬಿಟ್ರೆ ಆರ್ಗನೈಸೇಷನ್ ತನ್ನ ಬಾರ್ಡರ್ ಹತ್ರ ಯಾರು ಬರಬಾರದು ಅನ್ನೋದು ರಷ್ಯಾ ಉದ್ದೇಶ ಆಗಿತ್ತು. ಹಾಗಾಗಿ ಡೊನಿಯಾಸ್ ಮತ್ತು ಲಾಹನ್ಸ್ಕ್ ಈ 2 ಪ್ರದೇಶವನ್ನ ಇದು ರಷ್ಯಾಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಈ ಯುದ್ಧ ಆಯ್ತಲ್ಲ, ಈ ಯುದ್ಧ ಆಗಕ್ಕೂ ಒಂದ್ 2-3 ದಿನದ ಮುಂಚೆ ಪುಟಿನ್ ಘೋಷಣೆ ಮಾಡ್ತಾರೆ. ಜೊತೆಗೆ ಅದಕ್ಕೆ ಒಂದು ಸಹಿಯನ್ನು ಕೂಡ ಅಧಿಕೃತವಾಗಿ ಹಾಕ್ತಾರೆ. ಅದಾದ್ಮೇಲೆನೆ ಯುದ್ಧ ಘೋಷಣೆಯಾಗಿದ್ದು. ಎರಡನ್ನೂ ಸ್ವತಂತ್ರ ಅಂತ ಪುಟಿನ್ ಘೋಷಣೆ ಮಾಡ್ತಾರೆ, ಸಿಗ್ನೇಚರ್ ಅನ್ನ ಹಾಕ್ತಾರೆ. ಅಲ್ಲಿಗೆ ಉಕ್ರೇನ್ ಮೇಲೆ ನಾವು ದಾಳಿಯನ್ನ ಮಾಡೇ ಬಿಡ್ತೀವಿ ಅಂತ ಘೋಷಣೆ ಮಾಡಿ ಯುದ್ಧವನ್ನ ಸಾರಿದ್ದಾರೆ. ಪುಟಿನ್ ಕನಸೇನಿಲ್ಲೀಗ, ಈಗ ಉಕ್ರೇನ್ ಅನ್ನ ಕೈವಶ ಮಾಡ್ಕೊಳ್ಬೇಕು. ಜೊತೆಗೆ ಆ ಒಂದು ಸೋವಿಯತ್ ಒಕ್ಕೂಟ ಆ ಗತ ವೈಭವ ಏನಿತ್ತು 1917ರ ಮುಂಚೆ ಅದನ್ನ ಮತ್ತೆ ಮರುಕಳಿಸಬೇಕು. ಸೊ ಆ ತರದೊಂದು ಆಸೆ ಪುಟಿನ್ಗಿದೆಯಂತೆ. ಹಾಗಾಗಿ ಇದೆಲ್ಲ ಮಾಡ್ತಿದ್ದಾರೆ ಪುಟಿನ್ ಅಂತ ಹೇಳಲಾಗುತ್ತೆ. ಇನ್ನು ಪುಟಿನ್ ಎಂತ ಜಗಮುಂಡ, ಈಗ ಸವಾಲ್ ಹಾಕ್ತಾರೆ, ಯಾವ್ದಾದ್ರು ದೇಶ ಹತ್ರ ಬಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಎಲ್ಲ ಕೊಟ್ಟಿದಾರಲ್ಲ. ಯಾವ ತರ ಜಗಮುಂಡ ಈ ಪುಟಿನ್ ಅಂತಂದ್ರೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ವಯಸ್ಸು 69 ವರ್ಷ ಇವ್ರಿಗೆ.
23 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದಾರೆ. ಸೊ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅಫ್ಕೋರ್ಸ್ ನಮ್ಮ ಭಾರತ ಮತ್ತೆ ರಷ್ಯಾ ಬಾಂಧವ್ಯ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ಸುತ್ತಮುತ್ತಲಿನ ದೇಶಗಳಲ್ಲಿ ತಮ್ಮ ಅಧಿಕಾರವನ್ನ ಆ ಒಂದು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಬಹಳ ಹಪಹಪಿಸ್ತಲೇ ಇದ್ದಾರೆ. 1999ರಿಂದ 2000ವರೆಗೆ ರಷ್ಯಾ ಪ್ರಧಾನಿ ಆಗಿದ್ರು. 2000ದಿಂದ ಈವರೆಗೂ ಕೂಡ ಅಧ್ಯಕ್ಷ ಪಟ್ಟದಲ್ಲಿದ್ದಾರೆ. ಸೊ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ. 2ಕ್ಕಿಂತ ಹೆಚ್ಚು ಬಾರಿ ಅಧ್ಯಕ್ಷರಾಗುವಂತಿಲ್ಲ, ಆದ್ರೆ 4 ಬಾರಿ ಅಧ್ಯಕ್ಷರಾಗಬಹುದು ಅಂತ ತಿದ್ದುಪಡಿಯನ್ನ ತಂದಿದ್ದೇ ಇವರು. ಅಧಿಕಾರದಲ್ಲಿ ಇರಬಹುದು ಅಂತ ಹೇಳಿ ರೂಲ್ಸ್ ಅನ್ನೇ ಚೇಂಜ್ ಮಾಡಿಬಿಟ್ರು. ನಿಯಮ ಬದಲಿಸಿ 3ನೇ ಬಾರಿ ಅಧ್ಯಕ್ಷ ಗಾದಿಗೆ ಪುಟಿನ್ ಏರ್ತಾರೆ. 3 ಬಾರಿ ಅಧ್ಯಕ್ಷ ಆಗಿದ್ದು ಆ ನಿಯಮವನ್ನೇ ಅವ್ರು ಚೇಂಜ್ ಮಾಡಿಬಿಡ್ತಾರೆ. ಇನ್ನು 2036ರವರೆಗೂ ಜಸ್ಟ್ ಇಮ್ಯಾಜಿನ್, ತನ್ನ ಅಧಿಕಾರಾವಧಿಗೆ ಅದೊಂದು ವ್ಯಾಪ್ತಿ ಇರಬಾರ್ದು ಅಂತ ಹೇಳಿ ಅಲ್ಲಿನ ನಿಯಮಗಳನ್ನೇ ಚೇಂಜ್ ಮಾಡಿದ್ದಾರೆ. ಅಂದುಕೊಂಡಿದ್ದನ್ನ ಸಾಧಿಸದೆ ಬಿಡೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಹಠವಾದಿ ಅಂತಂದ್ರೆ ಅದು ಈ ವ್ಲಾಡಿಮಿರ್ ಪುಟಿನ್. ಯಾಕಂದ್ರೆ ಈ ಯುದ್ಧ ಘೋಷಣೆ ಆದ್ಮೇಲೆನೆ ಬಹುಶಃ ನೀವು ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತೀರಾ, ಮಾಧ್ಯಮದಲ್ಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ಬೇರೆ ದೇಶಗಳಿಗೂ ಎಚ್ಚರಿಕೆ ಕೊಡ್ತಾರೆ, ಯಾರು ಉಕ್ರೇನ್ ಸಹಾಯಕ್ಕೆ ಬರ್ತಿರೋ ಸೊ ಅವ್ರ ಮೇಲೂ ಕೂಡ ಒಂಥರ ಕ್ರಮ ಆಗ್ಬಿಡುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ರು. ಅದ್ರ ಜೊತೆಯಲ್ಲಿ ಅವ್ರು ಹೇಳಿ ಸಾಧಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಹೇಳಿದ್ದು ಕೀವ್ ಸಿಟಿಯನ್ನ ನಾವು ವಶಕ್ಕೆ ಪಡ್ಕೊಳ್ತೀವಿ ಅಂತ, ಅದರಂತೆ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಇವರು ಯುದ್ಧ ಸಾರಿದ್ದಾರೆ ಅಂತಂದ್ರೆ ಅಷ್ಟೊಂದು ಬಲಾಢ್ಯ ರಾಷ್ಟ್ರ ರಷ್ಯಾ. ಅಫ್ಕೋರ್ಸ್ ಇವಾಗ ಶಸ್ತ್ರಾಸ್ತ್ರ ಇರ್ಬೋದು, ಯುದ್ಧ ವಿಮಾನ ಇರ್ಬೋದು, ಯುದ್ಧ ಟ್ಯಾಂಕರ್ಗಳಿರ್ಬೋದು, ಅವ್ರ ಹತ್ರ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಅದೆಲ್ಲವೂ ಒಪ್ಕೊಳ್ಳೋಣ. ಆದ್ರೆ ಯುದ್ಧ ಮಾಡಿದ್ರೆ ತನ್ನ ಹತ್ರ ಆರ್ಥಿಕ ಪರಿಸ್ಥಿತಿ ಇಲ್ಲ, ನಾವು ಎಕನಾಮಿಕಲಿ ಸ್ಟೇಬಲ್ ಅಲ್ಲ. ರಷ್ಯಾದ ಹತ್ರ ತುಂಬಾ ಎಕನಾಮಿಕಲಿ ಕ್ರೈಸಿಸ್ ಇದೆ ಅಂತ ಗೊತ್ತಿದ್ರೂ ಕೂಡ ಯಾರಿಗೂ ಕೇರ್ ಮಾಡದೆ ತನಗೆ ಆರ್ಥಿಕವಾಗಿ ಮತ್ತಷ್ಟು ನಷ್ಟ ಆದ್ರೂ ಪರವಾಗಿಲ್ಲ, ಯುದ್ಧ ಸಾರೇ ಬಿಡ್ತೀವಿ, ಮಾಡೇ ಬಿಡ್ತೀವಿ ಅಂತ ಪುಟಿನ್ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕೇ ಬಿಟ್ಟಿದ್ದಾರೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಇವರು ಅಧಿಕಾರದಲ್ಲಿ ಇದ್ದಾಗಲೆಲ್ಲ ಭಾರತದ ಜೊತೆಗೆ ಅತ್ಯುತ್ತಮವಾದ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಗೆ ಏನ್ ರಿಕ್ವೈರ್ಮೆಂಟ್ಸ್ ಇದೆ, ಅದು ಯುದ್ಧ ವಿಮಾನ ಇರ್ಬೋದು, ಬೇರೆ ಬೇರೆ ಒಪ್ಪಂದಗಳಿರ್ಬೋದು, ಅದಕ್ಕೆಲ್ಲ ಪರಸ್ಪರ ಸಹಿಯನ್ನ ನಾವು ಹಾಕಿದ್ದೀವಿ, ಅವರು ಕೂಡ ಹಾಕಿದ್ದಾರೆ. ಇದ್ರ ಜೊತೆಯಲ್ಲಿ ರಷ್ಯಾ ಗುಪ್ತಚರ ಸಂಸ್ಥೆಗಳಲ್ಲಿ ಸೇವೆಯನ್ನೂ ಕೂಡ ಆರಂಭ ಮಾಡಿದ್ದಾರೆ. ಅಂದ್ರೆ ನಮ್ಮ ಅವರ ರಿಲೇಶನ್ಶಿಪ್ ಅಫ್ಕೋರ್ಸ್ ಚೆನ್ನಾಗಿದೆ. ಅದಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ಮಾತಾಡುವಾಗ ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ, ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಅನ್ನ, ನಮ್ಮ ನಾಗರಿಕರನ್ನ ವಾಪಸ್ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಗೂಢಚಾರನಾಗಿ ಕೂಡ ಅವರು ಸೇವೆಯನ್ನ ಆರಂಭಿಸಿದ್ದಾರೆ. ಅಲ್ಲಿ ಈಗ ಆ ಪಟ್ಟಕ್ಕೆ ಹೋಗಿದ್ದಾರೆ, ಅಧಿಕಾರ ನಡೆಸ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ದಾರೆ. ತನ್ನ ಸಾಮ್ರಾಜ್ಯವನ್ನ, ತನ್ನ ದೇಶವನ್ನ ಮತ್ತಷ್ಟು ವಿಸ್ತರಿಸಬೇಕು, ಇಂಥದ್ದೆಲ್ಲ ಆಲೋಚನೆ ಇದೆ ಅಂದ್ರೆ ಅಫ್ಕೋರ್ಸ್ ಇಂಥದ್ದೆಲ್ಲ ಅವರು ಕೆಲಸವನ್ನ ಮಾಡಿನೇ ಮೇಲ್ ಬಂದವರು. ಜೊತೆಗೆ ಬಹಳ ಹಠವಾದಿ, ಛಲವಾದಿ, ಉಕ್ರೇನ್ ಮೇಲಿನ ಯುದ್ಧದ ರೂವಾರಿ ಕೂಡ ಇವರೇ. ಯಾಕಂದ್ರೆ ಮೊನ್ನೆ ಏಕಾಏಕಿ ಅವರು 2 ಪ್ರದೇಶವನ್ನ ಸ್ವತಂತ್ರ ಅಂತ, ಉಕ್ರೇನ್ಗೆ ಸೇರಿದ ಪ್ರದೇಶವನ್ನ ಇವರು ಸ್ವತಂತ್ರ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ, ಸಹಿಯನ್ನ ಹಾಕ್ತಾರೆ. ಯುದ್ಧಕ್ಕೆ ಎಷ್ಟೋ ದೇಶಗಳು, ವಿಶ್ವಸಂಸ್ಥೆನೂ ಕೂಡ ಮಧ್ಯಪ್ರವೇಶ ಮಾಡಿ ಬೇಡ ಈ ಯುದ್ಧ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು ಕೂಡ ಕೇಳ್ದಲೆ, ಅಮೆರಿಕ, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳಿದ್ರು ಕೂಡ ಕೇಳ್ದಲೆ ಯುದ್ಧವನ್ನ ಸಾರೇ ಬಿಟ್ರು. ಯುದ್ಧ ಈಗ ನಡೀತಾ ಇದೆ. ಈಗ ಮುಂದೆ ಏನಾಗುತ್ತೆ, ಪುಟಿನ್ ಯಾವ ತರ ಸ್ಟ್ಯಾಂಡ್ ತಗೊಳ್ತಾರೆ ನೋಡ್ಬೇಕಾಗುತ್ತೆ. ಐಸಿಸ್ ಉಗ್ರರಿಂದ ರಕ್ಷಣೆಗೂ ಕೂಡ ಸಿರಿಯಾ ಮೊರೆ ಹೋಗಿತ್ತು, ಕ್ಷಿಪಣಿಗಳನ್ನ ಹಾರಿಸಿ ಐಸಿಸ್ ಅನ್ನ ಉಡೀಸ್ ಮಾಡಿದ್ರು. ಅಫ್ಕೋರ್ಸ್ ನಾನು ಹೇಳ್ದಂಗೆ ಶಸ್ತ್ರಾಸ್ತ್ರ ಇರ್ಬೋದು, ಅಡ್ವಾನ್ಸ್ಡ್ ಯುದ್ಧ ವಿಮಾನ, ಯುದ್ಧ ಟ್ಯಾಂಕರ್ಗಳು ರಷ್ಯಾದ ಹತ್ರ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಒಂದು ಮಹತ್ವದ ಪಾತ್ರವನ್ನ ಈ ವ್ಲಾಡಿಮಿರ್ ಪುಟಿನ್ ಅವರು ವಹಿಸಿದ್ರು. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಂತ ಬಂದಾಗ ಅಫ್ಕೋರ್ಸ್ ಬೇರೆ ಬೇರೆ ದೇಶಗಳ ಹೆಲ್ಪ್ ಅನ್ನ ಅವ್ರು ಪಡ್ಕೊಳ್ತಾರೆ, ಅಭ್ಯರ್ಥಿಗಳ ಯಾರಿರ್ತಾರೆ ಅವರು. ಇನ್ನು ಪುಟಿನ್ ಆ ಟೈಮ್ನಲ್ಲಿ ಮೂಗು ತೂರಿಸಿದ್ರು ಅನ್ನುವಂತ ಒಂದು ಆರೋಪ ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ಅಂದ್ರೆ ತನ್ನ ಒಂದು ಛಾಪು ಎಲ್ಲ ಕಡೆನೂ ಇರಬೇಕು ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿ ಇರುವಾಗಲೇ ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡೋದು, ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ ಮೂಗು ತೂರಿಸೋದು, ಇಂಥದ್ದೆಲ್ಲ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ವ್ಲಾಡಿಮಿರ್ ಪುಟಿನ್ ಮೇಲಿದೆ. ಫೈನ್. ಈಗ ರಷ್ಯಾ ಅಫ್ಕೋರ್ಸ್ ಒಂದು ದೊಡ್ಡ ರಾಷ್ಟ್ರ, ಅದು ಗೊತ್ತಿರೋ ವಿಚಾರನೆ. 11 ಟೈಮ್ ಝೋನ್ ಇದೆ. ಅದ್ರ ಜೊತೆಯಲ್ಲಿ ಆ ವ್ಯಾಪ್ತಿಯನ್ನ ನಾನು ಹೇಳ್ದಂಗೆ ಈ ಸೋವಿಯತ್ ಒಕ್ಕೂಟ, ಈ ರಷ್ಯಾ ಸಾಮ್ರಾಜ್ಯ ಏನಿತ್ತು 1917ರಲ್ಲಿ, ಸೊ ಅದನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತಾನೆ ಪುಟಿನ್ ಈ ತರದೊಂದು ನಿರ್ಣಯವನ್ನ ಈಗ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿರೋದು. ಮತ್ತಷ್ಟು ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆಗಿದೆ. ವೆಲ್ಕಮ್ ಬ್ಯಾಕ್. ಮೋಸ್ಟ್ ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಉಕ್ರೇನ್ಗೆ ಹೋಗಿರೋದು ಮೆಡಿಕಲ್ ಕೋರ್ಸ್ ಅನ್ನ ಮಾಡೋದಕ್ಕೆ, ಅಂದ್ರೆ MBBS ಅನ್ನ ಓದೋದಕ್ಕೆ.
ಸೊ ಇಲ್ಲಿನ ಸ್ಟೂಡೆಂಟ್ಸ್ ಉಕ್ರೇನ್ಗೆ ಹೋಗಿ MBBS ಯಾಕೆ ಮಾಡ್ತಾ ಇದ್ದಾರೆ? ಸಹಜವಾಗಿ ಮೊನ್ನೆಯಿಂದ ಈ ಒಂದು ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲಿದ್ದಾರೆ, MBBS ಓದ್ತಾ ಇದ್ದೀನಿ ಅಂತ ಹೇಳ್ತಿದಾರಲ್ಲ. ಸೊ ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ? ಹಾಗಾದ್ರೆ ಉಕ್ರೇನ್ನಲ್ಲೇ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಭಾರತದಿಂದ ಉಕ್ರೇನ್ ಹೋಗೋದು ಯಾಕೆ? ಅದರಲ್ಲೂ ವೈದ್ಯಕೀಯ ಪದವಿ ಓದೋಕೆ ಅಂತಾನೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಇಲ್ಲಿಂದ ಹೋಗಿರೋದು. ನ್ಯೂಸ್ 18 ಬಳಿ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಆ ಕಾರಣಗಳು ಏನೇನು ಅಂತಂದ್ರೆ, ಉಕ್ರೇನ್ ನಲ್ಲಿ MBBS ಶುಲ್ಕ ಭಾರತಕ್ಕಿಂತ ಕಡಿಮೆ ಇರುತ್ತೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಇರುತ್ತೆ. ಜೊತೆಗೆ ಅಲ್ಲಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಈಗ ನೀವ್ ಹೇಳ್ತಾ ಇದ್ರಿ ಅವರು ಕಡಿಮೆ ಫೀಸು ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಅದೆಲ್ಲ ಇರೋದ್ರಿಂದ ಇಲ್ಲಿನ ಜಾಸ್ತಿ ವಿದ್ಯಾರ್ಥಿಗಳಲ್ಲಿ ಹೋಗಿದ್ದಾರೆ ಅಂತ. ಇನ್ನೊಂದೇನಂದ್ರೆ ಅವ್ರಿಗೊಂದು ಅಲ್ಲಿ ಎಲ್ಲದು ರೀಸನಬಲ್ ಇದೆ, ಪ್ಲಸ್ ಅವ್ರಿಗೊಂದು ಫಾರಿನ್ ಡಿಗ್ರಿ ಅಂತ ಆಗುತ್ತೆ ಅಂತ ಅದು ಒಂದು ವಿಷಯಕ್ಕೆ ಅವರು ಅಲ್ಲಿ ಹೋಗಿ ಓದಕ್ ಶುರು ಮಾಡಿದ್ದಾರೆ. ಅಂದ್ರೆ ಫಿಲಿಪೀನ್ಸ್ ಅಲ್ಲೂ ಕೂಡ ಇದೇ ರೀತಿ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ ನಮ್ ದೇಶದವರು. ಈಗ ಮೊನ್ನೆ ಕೋವಿಡ್ ಟೈಮ್ ಅಲ್ಲಿ ನಾನು ಫಿಲಿಪೀನ್ಸ್ ಅವ್ರಿಗೂ ತುಂಬಾ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ವಾಪಸ್ ಬರಕ್ ಸಹಾಯ ಮಾಡಿದ್ದೆ. ಅದೇ ರೀತಿ ಯುಕ್ರೇನ್ ಅಲ್ಲಿ ಇರೋರ್ಗು ವಾಪಸ್ ಇಂಡಿಯಾಕ್ ಬರ್ಬೇಕು ಕೋವಿಡ್ ಟೈಮ್ ಅಲ್ಲಿ ಅನ್ನೋರಿಗೆ ಸಹಾಯ ಮಾಡ್ತಾ ಬಂದೀನಿ. ಒಂದು ಮೆಡಿಕಲ್ ಸ್ಟೂಡೆಂಟ್ ಬಿಜಾಪುರದವ್ರದ್ದು ಡೆತ್ ಕೂಡ ಆಗಿತ್ತು. ಆ ಡೆಡ್ ಬಾಡಿ ಕೂಡ ಆ ಟೈಮ್ ಅಲ್ಲಿ ಅಲ್ಲಿಂದ ತರ್ಬೇಕಾಯ್ತು. ಸೊ ಹಾಗಾಗಿ ನನಗೆ ಗೊತ್ತು ಅಲ್ಲಿ ತುಂಬಾ ಜನನೇ ಮೆಡಿಕಲ್ ಸ್ಟೂಡೆಂಟ್ಸ್ ಬೇಸಿಕಲಿ ನೀವ್ ಹೇಳ್ದಂಗೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮತ್ತೆ ಫೀಸ್ ಎಲ್ಲ ಕಮ್ಮಿ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಇನ್ನೊಂದು ಫಾರಿನ್ ಡಿಗ್ರಿ ಕೂಡ ಸಿಕ್ದಂಗ ಆಗುತ್ತೆ. ಇಲ್ಲಿ ಬಂದ್ ಪ್ರಾಕ್ಟೀಸ್ ಮಾಡುವಾಗ ಅವ್ರಿಗೆ ಏನೋ ಒಂದು ಫಾರಿನ್ ಡಿಗ್ರಿ ಇದೆ ಅಂತ ಏನೋ ಒಂದು ಏಜೆಂಟ್ಸ್ ಮುಖಾಂತರ ಹೋಗಿರ್ತಾರೆ. ಆ ಏಜೆಂಟ್ಸ್ ಕೂಡ ಇವ್ರಿಗೆ ಸರಿಯಾಗಿ ಗೈಡ್ ಮಾಡಿಲ್ಲ. ಅದನ್ನೇ ಕೆಲವು ಪೇರೆಂಟ್ಸ್ ನನ್ ಜೊತೆ ಹಂಚ್ಕೊಂಡಿದ್ದೇನಂದ್ರೆ, ಆ ಏಜೆಂಟ್ಸ್ ಇವ್ರಿಗೆ ಏನ್ ಹೇಳಿದ್ರು, ನೀವು ವಾಪಸ್ ಬಂದ್ರೆ ಮತ್ತೆ ವೀಸಾ ಪ್ರಾಬ್ಲಮ್ ಆಗ್ಬೋದು, ಮತ್ತೆ ನಿಮ್ಗೆ ವೀಸಾ ತಗೊಂಡ್ ಹೋಗಕ್ ಆಗದೆ ಇರ್ಬೋದು ಅಂತ. ಇವರೆಲ್ಲ ಅರ್ಧರ್ಧ ಮೆಡಿಕಲ್ ಓದಿರೋರಲ್ಲಿ. ಸೊ ಇಲ್ಲಿಗೆ ಬಂದ್ರೆ ಫುಲ್ ವೇಸ್ಟ್ ಆಗುತ್ತೆ ವಾಪಸ್ ವೀಸಾ ಇಲ್ದೆ ಹೋಗಕ್ ಆಗದೆ ಇದ್ರೆ. ಸೊ ಅವರು ಕೂಡ ಹೆದರಿದ್ರು. ಸೊ ಹಾಗಾಗಿ ಬರೀ ಒಂದು 5 days ಬ್ಯಾಕ್ ಇಂದ ವಾಪಸ್ ಹೋಗೋಣ ಅಂತ ಹೊರಟಿರೋದಿದು. ಅದಕ್ಕಾಗಿ 4,000 ಜನ ವಾಪಸ್ ಬರಕ್ ಆಯ್ತು. ಹೌದು, ಅವರೆಲ್ಲ ತಗೊಂಡ್ ಕೆಲವು ಏಜೆನ್ಸಿ ಏನಂದ್ರೆ, ಅದಕ್ಕೇನೆ ನಾವು ಮುಂಚೆ ಸುಮಾರು ಏಜೆನ್ಸಿನ ನಮ್ ಗವರ್ಮೆಂಟ್ ಆಫ್ ಇಂಡಿಯಾನೇ ಲಿಸ್ಟ್ ಮಾಡಿದ್ದಾರೆ, ಅಂದ್ರೆ ಬ್ಯಾನ್ ಮಾಡಿದ್ದಾರೆ, ಅವ್ರನ್ನ ಯೂಸ್ ಮಾಡಬಾರ್ದಂತ. ಅದು ಇನ್ಫಾರ್ಮೇಶನ್ ಕೆಲವ್ರಿಗೆ ಇರಲ್ಲ, ಅವ್ರನ್ನ ಯೂಸ್ ಮಾಡ್ತಾರೆ. ಸೊ ಕೆಲವ್ರಿಗೆ ಫೀಸು ಎಲ್ಲ ಇವ್ರು ಕೊಟ್ಟಿರ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಫುಲ್ ಕನೆಕ್ಷನ್ ತಪ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಇವ್ರ ಪೇರೆಂಟ್ಸ್ ಏನಕ್ಕೂ ಅವ್ರ ಕಾಂಟ್ಯಾಕ್ಟ್ ಗೆ ಸಿಗೋದಿಲ್ಲ, ಆತರ ಆಗೋಗುತ್ತೆ. ಸುಮಾರು ಕೇಸಸ್ ಹಿಂಗ್ ನನ್ನ ಹತ್ರ ಬಂದಿದೆ ಫಿಲಿಪೀನ್ಸ್ ಕೂಡ. ಸೊ ಇಲ್ಲಿ ಕೂಡ ಇವರು ಏಜೆಂಟ್ಸ್ ಇವಾಗ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ಬಿಕಾಸ್ ಅವರೊಂದು ಮೀಡಿಯೇಟರ್ ತರ ಅಟ್ಲೀಸ್ಟ್ ಕೋಆರ್ಡಿನೇಟ್ ಮಾಡ್ಬೇಕು, ಅಥವಾ ನಮ್ ಸರ್ಕಾರಕ್ಕಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು, ನಮ್ಮ ಏಜೆನ್ಸಿಯಿಂದ ಇಷ್ಟು ಜನ ಸ್ಟೂಡೆಂಟ್ಸ್ ಕಳ್ಸಿದೀವಿ ಅಂತ. ಸೊ ಅಟ್ಲೀಸ್ಟ್ ನಮಗೊಂದು ಡೇಟಾ ಬೇಸ್ ಕ್ರಿಯೇಟ್ ಆಗುತ್ತೆ, ಅಂತವ್ರನ್ನ ನಾವ್ ಕರ್ಸಕ್ಕೂ ಕೂಡ ಇಷ್ಟು ಜನ ಇದ್ದಾರೆ ಅಂತ. ಬಟ್ ಅವ್ರು ಯಾರು ಕೂಡ ಇವ್ರ ಸಂಪರ್ಕದಲ್ಲಿ ಇಲ್ಲ ಅಂತ ನನ್ಗೂ ಕೂಡ ತುಂಬಾ ಪೇರೆಂಟ್ಸ್. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.